ಇವತ್ತಿನ ಮೆಗಾ ಸುದ್ದಿ ಮತದಾನದ ಹಬ್ಬ. ಕರ್ನಾಟಕದಲ್ಲಿ ಮೊದಲ ಹಂತದ ಲೋಕಸಭಾ ಚುನಾವಣೆ ಏಪ್ರಿಲ್ 26 ನಾಳೆ ನಡೆಯುತ್ತೆ. ಕಳೆದ ಹಲವಾರು ದಿವಸದಿಂದ ಜಿ ಕನ್ನಡ ನ್ಯೂಸ್ ಮತದಾನದ ಮಹತ್ವವನ್ನು ನಿಮ್ಮ ಮುಂದಿಡುವಂಥ ಪ್ರಯತ್ನವನ್ನು ಮಾಡ್ತಾ ಇದೆ. ನೋಡಿ, ಮತದಾನದ ಮಹತ್ವದ ಅರಿವಾಗಿ ಅವತ್ತು ರಜೆ ಅಂತ ಘೋಷಿಸಲಾಗತ್ತೆ. ಇದನ್ನೇ ಅಡ್ವಾಂಟೇಜ್ ಆಗಿ ತೆಗೆದುಕೊಳ್ಳುವಂತಹ ಬಹುತೇಕರು ಮೋಜು ಮಸ್ತಿ ಅಂತ ಸುತ್ತುವಂತಹ ಸಾಧ್ಯತೆ ಇರುತ್ತೆ. ಬಹಳ ಮುಖ್ಯವಾಗಿ ನೀವು ಗಮನಿಸಬೇಕು, ನೀವು ಹಾಕಿದಂತಹ ಮತ ಎಷ್ಟರ ಮಟ್ಟಿಗೆ ಮಹತ್ವದ್ದು ಅಂದರೆ, ನೀವು ಮತ ಹಾಕಿದ್ದೇ ಆದರೆ ಖಂಡಿತವಾಗ್ಲೂ ನೀವು ಆಯ್ಕೆ ಮಾಡಿದಂಥ ಜನಪ್ರತಿನಿಧಿಗೆ ಯಾಕೆ ಈ ರಸ್ತೆ ಆಗಿಲ್ಲ, ನಮ್ಮನೆಗೆ ಸರಿಯಾದಂತಹ ನೀರಿನ ವ್ಯವಸ್ಥೆ ಆಗಿಲ್ಲ, ಮೂಲಭೂತವಾಗಿ ಯಾಕೆ ಈ ರೀತಿಯ ಕೆಲವೊಂದು ಸೌಕರ್ಯಗಳನ್ನು ಒದಗಿಸಿಲ್ಲ ಅನ್ನುವಂತಹ ಪ್ರಶ್ನೆ ಮಾಡುವಂತಹ ಧೈರ್ಯ ಬೇಕು ಅನ್ನೋದಾದರೆ, ಪ್ರಶ್ನೆ ಮಾಡೋದಕ್ಕೆ ನೀವು ಸಾಮರ್ಥ್ಯವನ್ನು ಪಡ್ಕೊಳ್ತೀರಿ ಅನ್ನೋದಾದರೆ, ಅದಕ್ಕೆ ಇರುವಂತಹ ಏಕೈಕ ಮಾರ್ಗ ಈ ಚುನಾವಣೆ ಅಥವಾ ಮತದಾನ. ಹಾಗಾಗಿ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಏನಿದು ಮತದಾನ, ಯಾಕೆ ಬೇಕು ಈ ಮತದಾನ, ಪ್ರಜಾಪ್ರಭುತ್ವದ ಹಬ್ಬ ಅಂತ ಇದನ್ನು ಯಾಕೆ ಕರೀತಾರೆ, ಇದೆಲ್ಲವನ್ನು ತಿಳ್ಕೊಳ್ಳೋಣ. ನಾನು ದಿವ್ಯಶ್ರೀ. ಲೋಕಸಭಾ ಚುನಾವಣೆಯನ್ನು ಎದುರಿಸುವುದಕ್ಕೆ ಇನ್ನು ಕೆಲವೇ ಗಂಟೆಗಳಷ್ಟೇ ಬಾಕಿ ಇರುವಂಥದ್ದು. 2 ಹಂತದಲ್ಲಿ ಕರ್ನಾಟಕದಲ್ಲಿ ಲೋಕಸಭಾ ಚುನಾವಣೆ ನಡೆಯುತ್ತೆ. ಮೊದಲ ಹಂತದಲ್ಲಿ 14 ಕ್ಷೇತ್ರಗಳು, ನಂತರ 14 ಕ್ಷೇತ್ರಗಳು. ನೋಡಿ, ಮನೆ ಮನೆ ಪ್ರಚಾರಕ್ಕೆ ಇವತ್ತು ಅವಕಾಶವನ್ನು ಕಲ್ಪಿಸಿಕೊಡಲಾಗುತ್ತೆ. ನಿನ್ನೆ 6 ಗಂಟೆವರೆಗೂ ಕೂಡ ನೀವು ಏನೇ ರ್ಯಾಲಿ, ಬಹಿರಂಗ ಸಮಾವೇಶ, ಸಭೆಗಳನ್ನು ಮಾಡೋದಕ್ಕೆ ಅವಕಾಶ ಇತ್ತು. ಆ ನಂತರ 6 ಗಂಟೆ ಆದಮೇಲೆ ಮನೆ ಮನೆಗೆ ಹೋಗಿ ಪ್ರಚಾರವನ್ನು ಮಾಡಬಹುದು. ಕತ್ತಲಲ್ಲಿ ಮತವನ್ನು ಮಾರಬೇಡ, ಯೋಚಿಸಿ ಹಾಕಿ ಅಂತ ನಾವು ಯಾಕೆ ಹೇಳ್ತೀವಿ ಅಂದರೆ, ತೆರೆಯ ಹಿಂದೆ ಯಾರೋ ಒಡ್ಡುವಂತಹ ಆಮಿಷಗಳಿಗೆ ಬಲಿಯಾದರೆ ನೀವು ಖಂಡಿತವಾಗ್ಲೂ ನಾನಾಗಲೇ ಹೇಳೋದ್ನಲ್ಲ, ಪ್ರಶ್ನೆ ಮಾಡುವ ಹಕ್ಕನ್ನು ಕಳ್ಕೊಂಡಂಗೆ ಆಗುತ್ತೆ, ಆತ್ಮಸಾಕ್ಷಿಗೆ ವಿರುದ್ಧವಾಗಿ ನಡ್ಕೊಂಡಂಗೆ ಆಗುತ್ತೆ. ಪ್ರಜಾಪ್ರಭುತ್ವದ ಹಬ್ಬದಲ್ಲಿ ಭಾಗವಹಿಸಿ, ನೀವು ಕೂಡ ಸಂಭ್ರಮಿಸಿ. ಬೆಳಗ್ಗೆ ಮತಗಟ್ಟೆಗೆ ತೆರಳಿ ಹಕ್ಕು ಚಲಾಯಿಸಿ. ಅಫ್ಕೋರ್ಸ್ 7 ಗಂಟೆಯಿಂದ 6 ಗಂಟೆವರೆಗೂ ಅವಕಾಶ ಇರುತ್ತೆ. ಆದಷ್ಟು ಬೇಗ ನಿಮ್ಮ ಮತದಾನ ಪ್ರಕ್ರಿಯೆಯಲ್ಲಿ ಭಾಗಿಯಾಗೋದ್ರಿಂದ ನಿಮಗೂ ಖಂಡಿತವಾಗ್ಲೂ ಒಂದು ರೀತಿ ಪ್ರೌಡ್ ಫೀಲಿಂಗ್ ಬರೋದ್ರಲ್ಲಿ ಡೌಟೇ ಇಲ್ಲ. ಇಲ್ಲಿ ಚುನಾವಣೆ ಅಂದಾಗ ತಾಂಡವವಾಡುವಂಥ ವಿಷಯ ಯಾವುದು ಅಂತ ಹೇಳಿದ್ರೆ, ಅಗೇನ್ ಅದೇ ಹಣ, ಹೆಂಡ, ಆಮಿಷಗಳು. ಒಂದು ಚಿತ್ರಾನ್ನ ಬಿರಿಯಾನಿಯಿಂದ ಹಿಡಿದು ಕುಕ್ಕರು ಸೀರೆಯಿಂದ ಹಿಡಿದು ಪ್ರತಿಯೊಂದು ಕೂಡ ಸಹಜವಾಗಿ ಈ ಚುನಾವಣೆಯ ಸಂದರ್ಭದಲ್ಲಿ ನಿಮ್ಮನ್ನು ತಲುಪುವಂತಹ ಸಾಧ್ಯತೆ ಇರುತ್ತೆ. ಆದರೆ ಜಾಗರೂಕರಾಗಿರಿ. ಹರುಷದ ಕೂಳಿಗೆ ವರುಷದ ಕೂಳನ್ನು ಕಳ್ಕೊತಾರೆ ಅಂತಾರಲ್ಲ, ಅದಾಗಬಾರದು. ಹಾಗಾಗಿ ನೀವು ಇವತ್ತಿನ ಹಣ, ಹೆಂಡ, ಆಮಿಷ, ಕುಕ್ಕರು, ಸೀರೆ, ನಿಮಗೇನೋ ಸಣ್ಣ ಪುಟ್ಟ TV ಸಿಗುತ್ತೆ ಅಂತ ಯೋಚನೆ ಮಾಡಿದ್ರೆ ನಿಮ್ಮ ಭವಿಷ್ಯಕ್ಕೆ ಬಹುದೊಡ್ಡ ಶೂನ್ಯ ಸಿಗುವಂತಹ ಸಾಧ್ಯತೆ ಇರುತ್ತೆ. ಸಂಸದರನ್ನು ಆಯ್ಕೆ ಮಾಡುವಂತಹ ಚುನಾವಣೆ ಖಂಡಿತವಾಗ್ಲೂ ಪ್ರತಿಯೊಬ್ಬರಿಗೂ ಈ ಲೋಕಸಭಾ ಚುನಾವಣೆ ಅಂದ್ರೇನು, ಜೊತೆಗೆ ವಿಧಾನಸಭಾ ಚುನಾವಣೆ ಅಂದ್ರೇನು ಅನ್ನೋ ಅರಿವಿರುತ್ತೆ. ನೋಡಿ, ವಿಧಾನಸಭಾ ಚುನಾವಣೆಯಲ್ಲಿ ಶಾಸಕರ ಆಯ್ಕೆ ಆಗುತ್ತೆ. ಕ್ಷೇತ್ರದಲ್ಲಿ ಅವರ ಕಾರ್ಯವ್ಯಾಪ್ತಿ ಬಹಳ ದೊಡ್ಡದು. ಆ ನಿಟ್ಟಿನಲ್ಲಿ ನೀವು ಅವರನ್ನು ಪ್ರಶ್ನೆ ಮಾಡ್ಬೋದು. ದೇಶದ ಪ್ರಧಾನಿಯ ಆಯ್ಕೆಗೆ ಸಂಸದರ ಆಯ್ಕೆ ಬಹಳ ಮುಖ್ಯ. ದೇಶದ ಪ್ರಮುಖ ನಿರ್ಣಯಗಳನ್ನು ತೆಗೆದುಕೊಳ್ಬೇಕಾದ್ರೆ ಸಂಸದರ ನಿರ್ಣಯ ಅನ್ನೋದು ಸಂಸತ್ನಲ್ಲಿ ಬಹು ಮುಖ್ಯವಾದಂಥ ಪಾತ್ರವನ್ನು ವಹಿಸುತ್ತೆ. ಹಾಗಾಗಿ ಸೂಕ್ತ ಜನಪ್ರತಿನಿಧಿಗಳನ್ನು ನೀವು ಆಯ್ಕೆ ಮಾಡಬೇಕು. ಪ್ರಜ್ಞಾವಂತರನ್ನು ಆಯ್ಕೆ ಮಾಡಿ ನಿಮ್ಮ ಪ್ರಜ್ಞಾವಂತಿಕೆಯಿಂದ, ವಿದ್ಯಾವಂತರನ್ನು ಆಯ್ಕೆ ಮಾಡಿ ವಿದ್ಯಾವಂತರಿರಲಿ ಅನ್ನುವಂಥ ಸದುದ್ದೇಶದಿಂದ. ಹಾಗಾಗಿ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಪ್ರಜಾಪ್ರಭುತ್ವದ ಹಬ್ಬ ಅಂತ ಕರೆಸ್ಕೊಳ್ಳೋ ಮತದಾನದ ಬಗ್ಗೆ ಮಾತಾಡಲಿಕ್ಕೆ ಮೊದಲನೇದಾಗಿ ನಮ್ಮ ಕಾರ್ಯಕ್ರಮದಲ್ಲಿ ಪ್ರೇಮಶ್ರೀ ಭಾಗಿಯಾಗಿದ್ದಾರೆ. ನಮಸ್ಕಾರ ಪ್ರೇಮ ಅವರು. ರೈಟ್, ಇನ್ನು ನಮ್ಮ ಕಾರ್ಯಕ್ರಮದಲ್ಲಿ ವಕೀಲರಾಗಿರುವಂಥ ಮಂಜೇಗೌಡರಿದ್ದಾರೆ. ನಮಸ್ಕಾರ. ರೈಟ್, ಇನ್ನು ವಿದ್ಯಾರ್ಥಿಯಾಗಿರುವಂಥ ಧನುಷ್ ಪೂಜಾರಿದ್ದಾರೆ. ನಮಸ್ಕಾರ. ಪ್ರೇಮ ಅವರೇ, ನೀವು ಏನು ಹೇಳೋದಕ್ಕೆ ಬಯಸ್ತೀರಿ? ಈ ಪ್ರಜಾಪ್ರಭುತ್ವದ ಹಬ್ಬ ಮತದಾನ ಅಂದಾಗ ನಿಮ್ಗೆ ಯಾವ ಭಾವನೆ ಬರುತ್ತೆ? ಎಲ್ಲರಿಗೂ ನಮಸ್ತೆ. ನಾವು ಭಾರತದ ಒಂದು ಪ್ರಜಾಪ್ರಭುತ್ವದ ಹಬ್ಬದ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಇದ್ದೇವೆ. ನಮ್ಮ ಭಾರತ ದೇಶದಲ್ಲಿ ಮುಂದಿನ 5 ವರ್ಷದ ಕಾಲ ನಮ್ಮ ದೇಶ ಹೇಗಿರಬೇಕು, ನಮ್ಮ ದೇಶ ಯಾವ ರೀತಿ ಸಾಗಬೇಕು ಅನ್ನುವಂಥದ್ದನ್ನ ಡಿಸೈಡ್ ಮಾಡುವಂಥ ಒಂದು ಪವರ್ಫುಲ್ ವೆಪನ್ ವೋಟಿಂಗ್ ಅನ್ನುವಂಥದ್ದು. ನಮ್ಮ ದೇಶದಲ್ಲಿ ಅಥವಾ ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಂದು ಮತ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಉದಾಹರಣೆಗೆ ನಮ್ಮ ಇತಿಹಾಸದಲ್ಲಿ ನೋಡಿದಾಗ
ಒಂದೇ ಒಂದು ಮತದಿಂದ ಎಷ್ಟೋ ಸರ್ಕಾರಗಳು ಬಿದ್ದೋಗಿರುವಂಥದ್ದನ್ನ ನೋಡಿದ್ದೀವಿ. ಹಾಗೆ ಒಂದು ಮತದಿಂದ ಅಭ್ಯರ್ಥಿಗಳು ಚುನಾವಣೆಯಲ್ಲಿ ಸೋತಿರುವಂಥದ್ದನ್ನ ನೋಡಿದ್ದೀವಿ. ಈ ಒಂದು ಕಾರಣಕ್ಕಾಗಿ ಪ್ರತಿಯೊಂದು ಮತ ಕೂಡ ಪ್ರತಿಯೊಬ್ಬರು ಕೂಡ ವೋಟ್ ಮಾಡುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹೂ ಡೋಂಟ್ ವೋಟ್, ಹೂ ಡೋಂಟ್ ಎಕ್ಸಸೈಸ್ ಇಸ್ ರೈಟ್ ಟು ವೋಟ್ ವಿಲ್ ಲೂಸ್ ಇಸ್ ಕ್ವಶನಿಂಗ್ ಪವರ್ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ನಾವೆಲ್ಲರೂ ಕೂಡ 100% ಯಾವುದೇ ಒಂದು ಪಾರ್ಟಿ ರಜಾ ಅಂತ ಹೇಳಿ ನಾವು ತಪ್ಪಿಸ್ಕೊಳ್ದೆ 100% ನಾವೆಲ್ಲರೂ ಕೂಡ ವೋಟ್ ಹಾಕೋಣ ಅಂತ ಹೇಳಿ ಈ ಮಾಧ್ಯಮದ ಮುಖಾಂತರ ನಾನು ರಾಜ್ಯದ ಜನತೆಯನ್ನ ಕೇಳ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ರೈಟ್, ವೆರಿ ನೈಸ್. ಇದೀಗ ನಮ್ಮ ಕಾರ್ಯಕ್ರಮದಲ್ಲಿ ರಾಜಕೀಯ ವಿಶ್ಲೇಷಕರಾಗಿರುವಂತಹ ಚಂಬಿ ಪುರಾಣಿಕ್ ಸರ್ ಭಾಗಿಯಾಗಿದ್ದಾರೆ. ಸರ್ ನಮಸ್ಕಾರ. ಸರ್ ನಿಮ್ದು ಆಡಿಯೋ ಕೇಳಿಸ್ತಾ ಇಲ್ಲ, ಅನ್ಮ್ಯೂಟ್ ಮಾಡಿ ಮಾತಾಡಿ. ರೈಟ್ 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 ಕೇಳಿಸ್ತಿದೆ. ಸರಿ, ಮತದಾನವನ್ನ ಯಾಕೆ ನಾವು ಪ್ರಜಾಪ್ರಭುತ್ವದ ಹಬ್ಬ ಅಂತ ಕರಿತೀವಿ? ಮತದಾರರ ಭಾಗವಹಿಸಿಕೆನೇ ಒಂದು ರೀತಿಯಲ್ಲಿ ನಿಜವಾದ ಕೋರ್ ಎಸೆನ್ಸ್ ಆಫ್ ಡೆಮೋಕ್ರಸಿ. ಇಂಡಿಯಾ ಡೆಮೋಕ್ರಸಿನ ವಿ ಕಾಲ್ ಇಟ್ ಆಸ್ ಪಾರ್ಟಿಸಿಪೇಟರಿ ಡೆಮೋಕ್ರಸಿ. ಅಂದ್ರೆ ಪ್ರಜಾಪ್ರಭುತ್ವವನ್ನ ಜನತೆಯ ಸಹಯೋಗದಿಂದ ನಾವು ರಚಿಸಿಕೊಳ್ತಕ್ಕಂತ ಒಂದು ಸಾರ್ವಭೌಮ ವ್ಯವಸ್ಥೆ. ರಿಪಬ್ಲಿಕ್ ಅಂದ್ರೆ ಏನು? ಗಣರಾಜ್ಯ. ಅಂದ್ರೆ ಪ್ರತಿಯೊಬ್ಬ ಪ್ರಜೆಯು ಏನು ಒಂದು ಸಾರ್ವಭೌಮ ಅಧಿಕಾರ ಇದೆ ಆ ಪ್ರಭುತ್ವದ್ದು, ಅದನ್ನ ನಿಯಂತ್ರಿಸುವ ಮತ್ತು ಅದನ್ನ ಚಲಾಯಿಸುವ ಮತ್ತು ಅದನ್ನ ಮತ್ತೆ ಪುನಃ ವಿಮರ್ಶಿಸ್ತಕ್ಕಂಥ ಅಧಿಕಾರವನ್ನ ಪಡೆದಿರ್ತಕ್ಕಂಥದ್ದೇ ಪ್ರಜಾಪ್ರಭುತ್ವದ ಅತ್ಯಂತ ಏನಂತ ಪವಿತ್ರವಾದ ಅಂತ ಹೇಳಿದ್ರು, ಜೊತೆಗೆ ಅದು ಅತ್ಯಂತ ಹೆಮ್ಮೆಯ ವಿಚಾರ ಅಂತಕ್ಕಂಥದ್ದನ್ನ ಹೇಳಕ್ಕೆ. ಪವಿತ್ರ ಅಂದ್ರೆ ಇತ್ತೀಚಿನ ಚುನಾವಣೆಗಳ ನೋಡಿದ್ರೆ ಆ ಪವಿತ್ರ ಭಾವನೆಗೆ ಅಪಚಾರ ಬರ್ತಕ್ಕಂಥದ್ದು, ಮತದಾರರು ಭಾಗವಹಿಸದೇ ಇರ್ತಕ್ಕಂಥದ್ದನ್ನು ನೋಡಿದ್ರೆ 60% ವೋಟ್ ಆದ್ರೆ ಅದೇ ದೊಡ್ಡ ಹಬ್ಬ ಅಂತ ನಾವು ಕರಿತೇವೆ. ಆ ದೃಷ್ಟಿಯಿಂದ ಪವಿತ್ರ ಅನ್ನೋದಕ್ಕಿಂತ ಮತದಾರರು ಭಾಗವಹಿಸ್ತಕ್ಕಂಥ ಮುಕ್ತ ಅವಕಾಶ, ಓಪನ್ ಡೆಮೋಕ್ರಸಿ. ಆಮೇಲೆ ನಮ್ಮನ್ನು ಆಳತಕ್ಕಂತ ವ್ಯಕ್ತಿಗಳ ಮೇಲೆ ನಿಯಂತ್ರಣವನ್ನ ಸತತವಾಗಿ ಚಲಾಯಿಸಲಿಕ್ಕೆ 5 ವರ್ಷಗಳಿಗೊಮ್ಮೆ ನಾವು ಈ ಪ್ರಜಾಪ್ರಭುತ್ವದ ಒಂದು ಏನು ಸಾಧನ ಇದೆ, ಇನ್ಸ್ಟ್ರೂಮೆಂಟ್ ಇದೆ, ಎಲೆಕ್ಷನ್, ಅದನ್ನ ನಾವು ನಮ್ಮ ಹಕ್ಕಾಗಿ ಚಲಾಯಿಸಬೇಕು. ಆ ದೃಷ್ಟಿಯಿಂದ ಮತದಾನ ಅಂತಕ್ಕಂಥದ್ದು ಬಹಳ ಹೆಚ್ಚಿನ ಮಹತ್ವವನ್ನು, ಅದು ಸ್ವಾತಂತ್ರ್ಯ, ಸಮಾನತೆ, ನಮ್ಮ ಹಕ್ಕುಗಳು, ನಮ್ಮ ಬದುಕಿನ ಒಂದು ರಕ್ಷಣೆ, ಮತ್ತೆ ನಮ್ಮ ಬೇಕಾದಂತ ಭವಿಷ್ಯದ ಏನು ಆಶೋತ್ತರಗಳಿದೆ ಅವುಗಳನ್ನು ಈಡೇರಿಸ್ತಕ್ಕಂಥ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಅಂತ ಹೇಳ್ತೀವಲ್ಲ, ಆ ರೀತಿಯ ಒಂದು ಪ್ರಯತ್ನವನ್ನು ನೋಡ್ತೀವಿ. ಅದು ಮೂಲಭೂತ ಹಕ್ಕುಗಳನ್ನು ಸಹ ನಾವು ಇಟ್ಕೊಂಡಿದ್ದೇವೆ. ಆದ್ರೆ ಭಾರತದಲ್ಲಿ ಏನ್ ಮಾಡಿದ್ರೆ, ಮೂಲಭೂತ ಹಕ್ಕುಗಳಲ್ಲಿ ಆಸ್ತಿಯ ಹಕ್ಕನ್ನ ಮೊಟಕುಗೊಳಿಸಿ ಅದನ್ನ ಒಂದು ಕಾನೂನಿನ ಹಕ್ಕನ್ನಾಗಿ ಮಾಡಿದ್ದಾರೆ. ಅದು ಮೂಲಭೂತ ಹಕ್ಕ ಅಲ್ಲ, ಆದ್ರೂ ಅದನ್ನ ಕಾನೂನಿನ ಮೂಲಕ ಒಂದು ರೀತಿಯಲ್ಲಿ ಅದನ್ನು ಸರ್ಕಾರ ಬಳಸಿ ಸಾರ್ವಜನಿಕ ಹಿತಕ್ಕೋಸ್ಕರ ಬಳಸ್ತಕ್ಕಂಥ ಅವಕಾಶ ಇದೆ. ಈ ದೃಷ್ಟಿ ನೋಡಿದ್ರೆ ಪ್ರಜಾಪ್ರಭುತ್ವ ಅಂತಕ್ಕಂಥದ್ದು ಮತದಾರರ ಭಾಗವಹಿಸಿಕೆಯ ಮೇಲೆ ಆಧಾರವಾಗಿರ್ತಕ್ಕಂಥ ಒಂದು ಶ್ರೇಷ್ಠ ರಾಜಕೀಯ ವ್ಯವಸ್ಥೆ. ರೈಟ್, ಬರ್ತೀನಿ ಸರ್, ನಾನು ಅಲ್ಲಿಗೆ ಬರ್ತೀನಿ, ಮಾಹಿತಿ ತಗೊಳ್ತೀನಿ ಸರ್. ರೈಟ್, ಮಂಜೇಗೌಡ್ರೆ, ಮತ ಪ್ರಕ್ರಿಯೆ ಅನ್ಬೋದಾಗಿತ್ತು, ಚುನಾವಣೆ ಅನ್ಬೋದಾಗಿತ್ತು. ಈ ಮತದಾನ ಅಂತ ಯಾಕೆ ಪ್ರಯೋಗ ಮಾಡಿದ್ರು? ಕಾನೂನಲ್ಲಿ ಮತದಾನದ ಬಗ್ಗೆ ಏನು ಉಲ್ಲೇಖ ಆಗಿದೆ ಅಂತ? ಆ್ಯಕ್ಚುಲಿ ಮತದಾನ ಅನ್ನೋದು ನಾವು ಸೃಷ್ಟಿ ಮಾಡ್ಕೊಂಡಿರೋದು. ನಾವು ಆ್ಯಕ್ಚುಲಿ ವೋಟಿಂಗ್ ಅಂತ ನಮ್ಮಲ್ಲಿ ಇರೋದು, ಮತ್ತೆ ಮತ ಚಲಾವಣೆ ಅದ. ಆ್ಯಕ್ಚುಲಿ ಆದರೆ ಚಲಾಯಿಸಬೇಕಾದ್ರೆ ಜವಾಬ್ದಾರಿಯುತವಾಗಿ ಚಲಾಯಿಸಬೇಕು. ಅದನ್ನ ಪೊಲಿಟಿಷಿಯನ್ಗಳು ನೀವು ದಾನ ಮಾಡಿ ಅಂತ ಕೇಳೋಕೆ ಸ್ಟಾರ್ಟ್ ಮಾಡಿದ್ರು. ಹಿಂಗಾಗಿ ಮತದಾನ ಆಗಿದೆ ಅಷ್ಟೇನೆ. ಆದರೆ ಅದು ಬಹಳ ಜವಾಬ್ದಾರಿಯುತವಾದಂತಹ ಒಂದು ಕೆಲಸ. ಅವ್ರವ್ರ ಹಕ್ಕನ್ನು ಚಲಾಯಿಸೋದು, ಅವ್ರ ಹಕ್ಕನ್ನ ಚಲಾಯಿಸೋದು ಅದು ಹಕ್ಕೇನೆ. ಅದು ಹಕ್ಕಿಗಿಂತಲೂ ಬಹಳ ದೊಡ್ಡದಾಗಿ ಇವಾಗ ಅದನ್ನ ಜವಾಬ್ದಾರಿಯಾಗಿ ಜನ ತಗೋಬೇಕಾಗಿದೆ. ಯಾಕೆ ಅಂತ ಅಂದ್ರೆ ಜನಕ್ಕೆ ಇವಾಗ ಎಲ್ಲವೂ ಸಿಗ್ತಿದೆ, ಫ್ರೀಡಮ್ ಇದೆ. ಹಿಂಗಾಗಿ ಈಗ ಮತದಾನದ ಮಹತ್ವ ಅವ್ರಿಗೆ ಅರ್ಥ ಆಗ್ತಾ ಇಲ್ಲ. ಕರೆಕ್ಟ್. ಯಾವಾಗ ಅವ್ರನ್ನ ಬಂಧನದಲ್ಲಿ ಇಡ್ತಾರೆ ಅಥವಾ ಅವ್ರಿಗೆ ಆ ಫ್ರೀಡಮ್ ಸಿಗೋದ್ರೆ ಅವಾಗ ಅದ್ರ ಅರ್ಥ ಆಗ್ತದೆ. ಈಗ ಎಲ್ಲವೂ ಈಸಿಯಾಗಿ ಸಿಗ್ತಾ ಇದೆ, ಎಲ್ಲವೂ ಈಸಿ ಇದೆ. ಯಾರು ಒತ್ತಾಯ ಮಾಡೋದಿಲ್ಲ, ಬಲವಂತ ಮಾಡೋದಿಲ್ಲ, ಸೊಸೈಟಿಯಲ್ಲಿ ಫ್ರೀಯಾಗಿ ಓಡಾಡಬಹುದು. ಇಂಥದ್ದೊಂದು ವ್ಯವಸ್ಥೆ ನಮಗೆ ಸಿಕ್ಕಿರೋದು ಇವತ್ತು ನಮಗೆ ಈಗ ನಮ್ಮ ಕಾನ್ಸ್ಟಿಟ್ಯೂಷನ್ ಇಂದ. ಈ ಕಾನ್ಸ್ಟಿಟ್ಯೂಷನ್ ಸ್ಟ್ರಾಂಗ್ ಆಗಿರ್ಬೇಕು ಅಂತ ಅಂದ್ರೆ ಅದು ಆ ಕಾನ್ಸ್ಟಿಟ್ಯೂಷನ್ ಅಲ್ಲಿರೋದನ್ನ ಮತ್ತೆ ಜಾರಿ ಮಾಡೋರು ನಡೆಸೋರು ನಾವು ಆಯ್ಕೆ ಮಾಡೋ ಪ್ರತಿನಿಧಿಗಳೇ. ಸೊ ಹಂಗಾಗಿ ನಾವು ಅಲ್ಲಿ ಯೋಗ್ಯರನ್ನ ಆಯ್ಕೆ ಮಾಡಬೇಕು. ಯೋಗ್ಯರನ್ನ ಆಯ್ಕೆ ಮಾಡಲಿಲ್ಲ ಅಂತ ಅಂದಾಗ ಅದು ದಾನವೂ ಆಗುತ್ತೆ, ಇನ್ನೊಂದು ಆಗುತ್ತೆ, ಏನ್ ಬೇಕಾದ್ರೂ ಆಗುತ್ತೆ. ಸದ್ಬಳಕೆ ರೈಟ್ ಪರ್ಸನ್ಗೆ ಇದು ಕೊಡಬೇಕು ಅಂತ ಅಂದಾಗ ಒಂದ್ ರೀತಿ ಹಬ್ಬನೇ. ಯಾವಾಗ ಇದು ಹಬ್ಬ ಅಂತ ಜನ ನಿಜವಾಗಿ ಫೀಲ್ ಆಗುತ್ತೆ ಅಂದ್ರೆ ಅವ್ರಿಗೆ ಅವ್ರ ಆ ಸ್ವಾತಂತ್ರ್ಯ ಈಗ ನಮ್ಗೆ ಏನ್ ಸಿಕ್ಕಿದೆ, ಈಗ ಎಷ್ಟೊಂದೆಲ್ಲ ಹಕ್ಕುಗಳು ಕೊಟ್ಟಿದ್ದೀವಿ. ಮೊದಲನೇದಾಗಿ ನಮ್ಮಲ್ಲಿ ಮೂಲಭೂತ ಹಕ್ಕುಗಳು ಅಂತ ಕೊಟ್ಬಿಟ್ರು ಕಾನ್ಸ್ಟಿಟ್ಯೂಷನ್ ನಲ್ಲಿ.
ಹಕ್ಕುಗಳನ್ನ ಕೊಟ್ಬಿಟ್ರು, ಕರ್ತವ್ಯಗಳನ್ನ ಹೇಳಲೇ ಇಲ್ಲ. ಇದು ಪ್ರಾಬ್ಲಮ್. ಮತ್ತೆ ಅಮೆಂಡ್ ಮಾಡಿ ಕರ್ತವ್ಯಗಳನ್ನ ಹೇಳಿದ್ರು. ಕಾನ್ಸ್ಟಿಟ್ಯೂಷನ್ಗೆ ಅಮೆಂಡ್ ಮಾಡಿ ನೀವು ಕರ್ತವ್ಯಗಳು ಇದಾವರಪ್ಪ ನಿಮ್ಗೆ ಅಂತ. ಅವಾಗ ಇದನ್ನು ಒಂದು ಕರ್ತವ್ಯ ಅಂತ ಮಾಡ್ಬಿಟ್ಟಿದ್ರೆ ಸಮಸ್ಯೆ ಆಯ್ತಿರ್ಲಿಲ್ಲ ಬಹುಶಃ. ಹೌದು ಹೌದು. ಈಗಲೂ ಕೋರ್ಟ್ಗಳಿಗೆ ಒಂದಷ್ಟು ಜನ ಹೋಗಿದ್ದಾರೆ, ಮತ್ತೆ ಅಲ್ಲಿ ನಾವು ಕಡ್ಡಾಯ ಮಾಡ್ಲಿಕ್ಕೆ ಬರೋದಿಲ್ಲಪ್ಪ ಅದು ಅಂತ ಹೇಳಿದ್ದಾರೆ. ಹೌದೌದು. ಇದನ್ನು ಕಡ್ಡಾಯ ಮಾಡಿದ್ರೆ ಅನುಕೂಲ ಇತ್ತು. ಯಾಕೆಂದ್ರೆ ಈಗ ತುಂಬಾ ಜನಕ್ಕೆ ಅದ್ರ ಮಹತ್ವ ಅರ್ಥ ಆಗ್ತಾ ಇಲ್ಲ. ನಾನು ಆ ಪಾಯಿಂಟಿಗೆ ಬರೋದಾದ್ರೆ, ಈಗ ನೋಡಿ, ನನಗೆ ಈ ಚುನಾವಣೆಯಲ್ಲಿ ಭಾಗಿಯಾಗಿ ಇಷ್ಟ ಇಲ್ಲ. ಅಟ್ಲೀಸ್ಟ್ ಆ ಅಭ್ಯರ್ಥಿ ನೋಡಿದಾಗ ನನ್ನ ಮನಸ್ಸಿಲ್ಲ ಅಂತ ಅನ್ಕೊಂಡು ಅಲ್ಲಿ ನೋಟ ಅನ್ನೋ ಆಪ್ಷನ್ ಇದ್ರೂ ಕೂಡ ನಮ್ಮ ಈ ರಾಜಕಾರಣದ ವ್ಯವಸ್ಥೆ ಹೆಂಗಾಗ್ಬಿಟ್ಟಿದೆ ಅಂತ ಹೇಳಿದ್ರೆ, 3 ಕ್ಯಾಂಡಿಡೇಟ್ ಅಂದ್ಕೊಳ್ಳೋಣ, 2 ಕ್ಯಾಂಡಿಡೇಟು ಒಂದು ನೋಟ ಇದೆ, ರೈಟ್. ನಾನು ನೋಟಾಗಿ ಹಾಕಿದ್ರು ಇವರಿಬ್ಬರೇನು ಮಾಡಿಬಿಡ್ತಾರೆ ಅಂದರೆ, ಇವ 100 ತೊಗೊಂಡಿದ್ದ, ಇವ 75 ತಗೊಂಡಿದ್ದ ಅಂತ 100 ಇದ್ದವನೇ, ಎಲ್ಲರೂ ಅವರೇ. ಅದರಲ್ಲಿ ಯಾರು ಮೆಜಾರಿಟಿ ನೋಡ್ಕೊಳ್ಳೋ ವ್ಯವಸ್ಥೆ ಒಳಗೆ ಹೆಂಗೆ ಒಳ್ಳೆಯವರನ್ನ ಆಯ್ಕೆ ಮಾಡಬಹುದು ಅಂತ ಅನ್ಸುತ್ತೆ. ಈಗ ನೋಟಾಗಿ ಕೂಡ ನಮಗೆ ಆಪ್ಷನ್ ಆಗಬಾರ್ದು, ನೋಟಾಗಿ ಕೂಡ ಆಪ್ಷನ್ ಆಗಬಾರ್ದು. ಇರೋದ್ರೊಳಗೆ ಯಾರು ಗುಡ್ ಕ್ಯಾಂಡಿಡೇಟ್, ಕಡಿಮೆ ಭ್ರಷ್ಟ ಯಾರು, ಕಡಿಮೆ ಸುಳ್ಳುಗಾರ ಯಾರು, ಕಡಿಮೆ ಮೋಸಗಾರ ಯಾರು, ಇಂಥ ಕಡೆ ಪಕ್ಷ ಅಟ್ಲೀಸ್ಟ್ ಈ ಮೆಸೇಜನ್ನ ನಾವು ಇವತ್ತು ಪಾಸ್ ಮಾಡಬೇಕಾದ ಅನಿವಾರ್ಯತೆ ಇದೆ. ಇದನ್ನು ಈ ಮೆಸೇಜ್ ನಾವು ಇವತ್ತು ಪಾಸ್ ಮಾಡಲಿಲ್ಲ ಅಂತ ಅಂದ್ರೆ ಭವಿಷ್ಯನ ನನಗೆ ನೀವು ಹೇಳಿದ ಮಾತಲ್ಲಿ ಹೆಂಗೆ ಅಂದರೆ, ಅಭ್ಯರ್ಥಿಗಳು ಮಾಡಿರೋ ತಪ್ಪನ್ನು ಅವ್ರು ಸಮರ್ಥನೆ ಮಾಡ್ಕೊಳ್ಳೋದು ಒಂದು ಕಡೆ, ಅವ್ರ ಫಾಲೋವರ್ಸ್ ಇರ್ತಾರೆ ನೋಡಿ, ಕಾರ್ಯಕರ್ತರು, ಬೆಂಬಲಿಗರು, ಅವ್ರು ಏನೇನು ಅವ್ರನ್ನ ಸಮರ್ಥಿಸ್ಕೊಳ್ತಾರೆ ಅಂದರೆ ನಾವು ಊಹೆನೂ ಮಾಡ್ಕೊಳಕ್ಕಾಗಲ್ಲ, ಆ ಥರ ಮಾಡ್ಕೊತಿರ್ತಾರೆ. ಎನಿಹಾವ್, ನಿಮ್ಗೇನು ಅನ್ಸುತ್ತೆ, ಈ ಮತದಾನ ಯಾಕೆ ಆಗಬೇಕು ಅಂತ ಅನ್ಸುತ್ತೆ ಧನುಷ್ ಅವರೇ? ಎಲ್ಲರಿಗೂ ನಮಸ್ತೆ. ಮೊದಲನೇದಾಗಿ ಏನಂದರೆ, ಪ್ರಥಮ ಬಾರಿ ನಾವೀಗ 18 ವರ್ಷ ದಾಟಿದ ತಕ್ಷಣ ನಾವು ಫಸ್ಟ್ ತಗೊಳ್ಳೋದೇ DL, ವೋಟರ್ ID, ಮಿಕ್ಕಿದಂಥ ಪಾನ್ ಕಾರ್ಡ್, ಈ ಥರದ ನಾಗರಿಕ ಹಕ್ಕುಗಳನ್ನು ಪಡ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಪಡ್ತೀವಿ. ಕರೆಕ್ಟ್. ಅದರಲ್ಲಿ ಈ ವೋಟರ್ ID ನಾವು ಮತದಾನ ಮಾಡೋದಕ್ಕೆ ಅರ್ಹನಿದ್ದೇನೆ ಅಂತ ಸಮಾಜಕ್ಕೆ ತೋರಿಸ್ಕೊಳ್ಳೋದಕ್ಕೆ ಈ ಮತದಾನ ಪ್ರಕ್ರಿಯೆಯಲ್ಲಿ ನಾವು ಭಾಗವಹಿಸ್ಕೊಳ್ತೀವಿ. ಈ 18 ತುಂಬಿದ ನಂತರ ನಾವು ಪ್ರೈಮ್ ಯೂತ್ ಅಲ್ಲಿ ದೇಶ ಹೇಗೆ ನಡಿಬೇಕು, ನಮ್ಮ ರಾಜ್ಯ ಹೇಗೆ ನಡಿಬೇಕು, ನಮ್ಮ ಜಿಲ್ಲೆಯಲ್ಲಿ ಜಿಲ್ಲಾ ಪಂಚಾಯತ್ ಯಾರು ನಿಂತು ಗೆಲ್ಲಬೇಕು, ಗ್ರಾಮ ಪಂಚಾಯತ್ ಯಾರು ಯೋಗ್ಯರಿರ್ತಾರೆ ಅವ್ರನ್ನ ಆರಿಸ್ಬೇಕು, ಈ ರೀತಿ ತಮ್ಮ ಜೀವನದುದ್ದಕ್ಕೂ ತಾವು ಸಾಯೋವರೆಗೂ ಎಷ್ಟು ಚುನಾವಣೆ ಬರುತ್ತೋ ಅಷ್ಟೆಲ್ಲಾ ಚುನಾವಣೆಗೂ ನಾನು ಅರ್ಹನಾಗಿ ಮತದಾನ ಮಾಡ್ತೇನೆ ಅನ್ನೋ ಭಾವನೆಯಿಂದ ನಾವು 18 ತುಂಬಿದ ತಕ್ಷಣ ವೋಟರ್ ಐಡಿಗಳನ್ನ ಪಡ್ಕೊಳ್ತೀವಿ. ಅದೇ ಮತದಾನ ದಿನ ಬಂದಿದ ತಕ್ಷಣ ನಮಗೆ ಆಲಸ್ಯ, ರಜಾ ಇದೆ ಅನ್ನೋದು ಕೂಡ ಬರುತ್ತೆ. ಅದು ಶುಕ್ರವಾರನೇ ಇಟ್ಬಿಡ್ತಾರ, ಶನಿವಾರ ಭಾನುವಾರ ಬೇಕು ಅಂತಾನೆ ಇರೋದ್ರಿಂದ ಆ ರೀತಿ ಭಾವನೆ ಕಡೆಗೆ ಹೆಚ್ಚು ಒಲವಾಗ್ತಾರೆ. ಗ್ರಾಮೀಣ ಪ್ರದೇಶದಲ್ಲಿ ಈ ರೀತಿ ಆಗೋದು ತುಂಬಾ ಕಡಿಮೆ. ನಗರ ಜೀವನದ ನಗರದಲ್ಲಿ ವಾಸ್ತಕ್ಕಂಥ ಮತದಾರರಿಗೆ ಇದು ಭಾವನೆ ಹೆಚ್ಚಿರುತ್ತೆ. ಕಳೆದ ವರ್ಷ ಬೆಂಗಳೂರಿನಲ್ಲಿ ಅರ್ಬನ್ ವೋಟರ್ಸ್ ಬರೀ 54% ವೋಟ್ ಮಾಡ್ತಾರೆ. ಅಂದ್ರೆ 100 ಜನ, 1 ಲಕ್ಷ ಜನದಲ್ಲಿ 50,000 ಜನ ವೋಟ್ ಮಾಡ್ತಾರೆ ಅಂದ್ರೆ ಇನ್ ಮಿಕ್ಕಿದ 46,000 ಜನದ್ದು ಯಾರ ಒಪಿನಿಯನ್ ಇದೆ ಅನ್ನೋದೇ ನಮಗೆ ಗೊತ್ತಾಗಲ್ಲ. ಹಂಗಾಗಿ ಈ 54,000 ಜನದಲ್ಲಿ ಒಬ್ಬ ಕ್ಯಾಂಡಿಡೇಟ್ 30,000 ಜನಕ್ಕೆ ಅವನಿಗೆ ಏನ್ ಬೇಕೋ ಅದು ಹಂಚಿದ್ರು ಆತ ಗೆಲ್ತಾನೆ. ಅದೇ 100% ವೋಟಿಂಗ್ ಆದಾಗ ಕ್ಯಾಂಡಿಡೇಟ್ಗಳಿಗೆ ವೆಚ್ಚ ಭರಿಸ್ಲಿಕ್ಕೆ ಕೂಡ ಕಷ್ಟ ಆಗುತ್ತೆ. ವೆರಿ ಟ್ರೂ, ವೆರಿ ಟ್ರೂ. ಹಂಗಾಗಿ ನಾವು 100% ರೈಟಿಂಗ್ ಕಡೆ ಯಾವಾಗ ನಾವು ದಾಪ್ಕಾಲ್ ಇಡ್ತೀವಿ ಆವಾಗ ನಮ್ಮ ಸಮಾಜದಲ್ಲಿ ಮತದಾರ ಎಲೆಕ್ಷನ್ ನಿಂತ್ಕೊಳ್ಳೋ ಕ್ಯಾಂಡಿಡೇಟ್ ಕೂಡ ಸ್ವಲ್ಪ ಭಯ ಇರುತ್ತೆ. ಹೆಂಗಪ್ಪ ಅಷ್ಟೊಂದು ಖರ್ಚು ಮಾಡಕ್ಕಾಗತ್ತೆ, ಮತದಾರೆಲ್ಲ ಪ್ರಬುದ್ಧರಾಗಿದ್ದಾರೆ, ಅವ್ರಿಗೆ ನಾವ್ ಹೇಗೆ ತಿಳಿ ಹೇಳೋದು. ಆದ್ರೆ ಈ 54% 60% ಅಲ್ಲಿ ಎಷ್ಟು ಜನಕ್ಕೆ ಬೇಕಾದ್ರೂ 30,000 ಜನಕ್ಕೆ ಅವ್ರು ಹಂಚೋ ಕೆಪಾಸಿಟಿ ಇದೆ ಅಂದ್ರೆ ಅವ್ರಿಗೆ ಟಿಕೆಟ್ ಕೊಡ್ತಾರೆ, ಗೆಲ್ತಾರೆ. ಅದೇ ರೀತಿ ಭಾರತದಲ್ಲಿ ಈಗ ಅಟ್ ಪ್ರೆಸೆಂಟ್ 97 ಕೋಟಿ ಜನ ವೋಟರ್ಸ್ ಇದ್ದಾರೆ. ಅಟ್ಲೀಸ್ಟ್ ಅದರಲ್ಲೊಂದು 80% ಜನರಾದ್ರೂ ವೋಟ್ ಹಾಕ್ಲಿ. ಈ ವರ್ಷ ಕಳೆದ ಬಾರಿ ಬರೀ 72% ನಿಲ್ಸಿದ್ದೇವೆ, 68%ಗೆ ರಾಜ್ಯದಲ್ಲಿ 72% ಆಗಿದೆ. ಅಟ್ಲೀಸ್ಟ್ ಈ ವರ್ಷ ಒಂದು 80 ದಾಟ್ಸೋಣ. ನೆಕ್ಸ್ಟ್ ಸಲ ಬರ್ತಕ್ಕಂಥ ಚುನಾವಣೆಯಲ್ಲಿ ಇನ್ನೂ ಮುಂದಕ್ಕೆ ಹೋಗೋಣ, ನಮ್ಮ ಹಕ್ಕನ್ನ, ನಮ್ಮ ಪ್ರಿಫರೆನ್ಸ್ ಅನ್ನ ನಾವು ವ್ಯಕ್ತಪಡಿಸೋಣ ಅನ್ನೋದಕ್ಕೆ. ವೆರಿ ನೈಸ್, ವೆರಿ ನೈಸ್. ಬಹಳ ಮುಖ್ಯವಾಗಿ ನನಗೆ ಒಂದು ಪಾಯಿಂಟ್ ಸ್ವಲ್ಪ ಟ್ರಿಗರ್ ಮಾಡ್ತು. ಏನು ಅಂತ ನೋಡೋದಾದರೆ, ವೋಟರ್ ID 18 ವರ್ಷ ಆಗ್ತಿದ್ದಂಗೆ ನಾವು ತೊಗೊಳ್ತೀವಿ, ರೈಟ್. ಇಟ್ ಈಸ್ ನಾಟ್ ಮ್ಯಾಂಡೇಟ್ರಿ. ನಮ್ಗೆ ಏನೇ ಬೇಕು ಅಂದರೆ ಆಧಾರ್ ಇದೆ, ಮತ್ತು ಯಾವುದೋ ಡಾಕ್ಯುಮೆಂಟನ್ನಲ್ಲಿ ಸಬ್ಮಿಟ್ ಮಾಡಿಬಿಟ್ರೆ ನಮ್ಮ ಬೇರೆ ಎಲ್ಲ ಕೆಲಸಗಳು ಆಗೋಗ್ಬಿಡುತ್ತೆ. ವೋಟರ್ ID ಅನಿವಾರ್ಯವೇ ಅಲ್ಲ. ಸೊ ಇಂಥ ಸಂದರ್ಭದಲ್ಲಿ ನಾನು ಓಟ್ ಹಾಕಬೇಕು ಅನ್ನುವಂತಹ ಪ್ರಜ್ಞಾವಂತಿಕೆಯೇ ಬರೋದಿಲ್ಲ. ಈಗ ಧನುಷರು ಒಂದು ಒಳ್ಳೆ ಪಾಯಿಂಟ್, 18 ವಯಸ್ಸು ಆಗ್ತಿದ್ದಂಗೆ ವೋಟರ್ ID ಬೇರೆ DL ಮಾಡಿಸ್ಕೋಬೇಕು, ಫೋಕಸ್ಡ್ ಆಗಿರ್ತೀವಿ, ಏನಾದರೂ ಡಾಕ್ಯುಮೆಂಟ್ ಬೇಕು, ರೇಷನ್ ಕಾರ್ಡ್ ಬಗ್ಗೆನೂ ಬೇಕಾದ್ರೆ ಫೋಕಸ್ ಮಾಡ್ತಾರೆ, ಕುಟುಂಬದಲ್ಲಿ ಅದೇನೇನೋ ಯೋಜನೆಗಳು ಬರ್ತವೆ ಅಂಥೇಳಿ. ಆಧಾರ್ ಕಾರ್ಡ್ ಮಾಡಿಸ್ಕೋತಾರೆ, ಅದು 5 ವರ್ಷದೊಳಗೆ ಮಾಡಿಸ್ಕೊಂಡ್ರೆ ಬೇರೆ ಏನು ಡಾಕ್ಯುಮೆಂಟ್ಸ್ ಕೊಡೋಲ್ಲ ಅಂತ ಫೋಕಸ್ಡ್ ಆಗಿ ಮಾಡ್ತಾರೆ. ವೋಟರ್ ID ಅನಿವಾರ್ಯನೇ ಆಗಲಿಲ್ವಲ್ಲ, ಹಾಗಾಗಿ ಅದ್ರ ಬಗ್ಗೆ ಜನರಿಗೆ, ಅದರಲ್ಲೂ ಯುವ ಸಮೂಹಕ್ಕೆ ಫೋಕಸ್ಸೇ ಇಲ್ಲ. ದಟ್ ಈಸ್ ವಾಟ್
ನಾವು ತುಂಬಾ ಹೆಮ್ಮೆಯಿಂದ ಹೇಳ್ತೇವೆ ನಮ್ಮ ಭಾರತ ದೇಶದಲ್ಲಿ 50%ಕ್ಕೂ ಹೆಚ್ಚು ಯುವ ಜನತೆ ಇದ್ದೇವೆ ಹೌದು, ಹೌದು. ಅಂಡ್ ಒಂದು ರಾಷ್ಟ್ರದ ಪುನರ್ ನಿರ್ಮಾಣದ ಒಂದು ಮಹತ್ವ ಕರ್ತವ್ಯದಲ್ಲಿ ಯುವ ಜನತೆ ಅನ್ನುವಂಥವ್ರು ತುಂಬಾ ಒಂದು ಇಂಪಾರ್ಟೆಂಟ್ ರೋಲ್ ನ ಪ್ಲೇ ಮಾಡ್ತಾರೆ. ನಮ್ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅನೌನ್ಸ್ ಮಾಡಿದೆ, ಈ 2024 ಲೋಕಸಭಾ ಚುನಾವಣೆಯಲ್ಲಿ ಸುಮಾರು 986.8 ಮಿಲಿಯನ್ ಭಾರತೀಯ ಮತದಾರರಿದ್ದಾರೆ, ಮತ ಚಲಾಯಿಸಬಹುದು ಅಂತ. ಅದರಲ್ಲಿ 18 ರಿಂದ 29 ವರ್ಷದೊಳಗಿರುವಂತವ್ರು 2 ಕೋಟಿಗೂ ಹೆಚ್ಚು ಯುವ ಮತದಾರರಿರುವಂತದ್ದು. ಅದರಲ್ಲೂ ಕೂಡ ಮುಂದಿನ ಸಾರ್ವತ್ರಿಕ ಚುನಾವಣೆಯಲ್ಲಿ ವಿಶ್ವದಲ್ಲೇ ಅತಿ ಹೆಚ್ಚು ನೋಂದಾಯಿತ ಮತದಾರರು ಇರುವಂತಹ ರಾಷ್ಟ್ರ ಅನ್ನುವಂತ ಹೆಗ್ಗಳಿಕೆಗೂ ಕೂಡ ನಮ್ಮ ಭಾರತ ದೇಶ ಒಂದು ಇದಾಗಿರುವಂತದ್ದು ತುಂಬಾ ಹೆಮ್ಮೆಯ ವಿಚಾರ. ಇದರಲ್ಲಿ ಯೂತ್ಸ್ ಅನ್ನುವಂಥದ್ದು ತುಂಬಾ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ. ಆ ಯೂತ್ಸ್ ಈಗ ಮೋಜು ಮಸ್ತಿ ಅಂತ ಅದೇ ತುಂಬಾ ಬೇಜಾರಾಗುವಂಥದ್ದು. ಯಾವ್ದೋ ಒಂದು ರಜಾ, ಯಾವ್ದೋ ಎಲೆಕ್ಷನ್ ಬಂತು, ರಜಾ ಸಿಕ್ತು, ಹಾಗೆ ಸ್ಯಾಟರ್ಡೆ ಸಂಡೇ 2 ದಿನ ರಜಾ ಆಯ್ತು, ನಾನು ಯಾವ್ದೋ ಪಬ್ಬೋ ಟೂರೋ ಇಲ್ಲ ನಾನು ಆರಾಮಾಗಿ ಮಲ್ಕೊಂತೀನಿ ಅಂತ ಹೇಳಿ ಅದ್ರ ಯಾಕೆ ಅಂತಂದ್ರೆ ಅದರ ಮಹತ್ವ ಗೊತ್ತಿಲ್ಲ. ನಮ್ಮ ಯುವ ಜನತೆಗೆ ಯಾವಾಗ ನನ್ನ ವೋಟಿಂದ ನನ್ನ ದೇಶದ ಭವಿಷ್ಯ ನಿರ್ಮಾಣ ಆಗತ್ತೆ, ನನ್ನ ವೋಟಿಂದ ನನ್ನ ಬ್ರೈಟ್ ಫ್ಯೂಚರ್ನ ನಾನು ಡಿಸೈಡ್ ಮಾಡ್ತೀನಿ ಅನ್ನುವಂಥದ್ದು ಯಾವಾಗ ಗೊತ್ತಾಗುತ್ತೆ, ಆಗ ಈ ಒಂದು ಸೀರಿಯಸ್ನೆಸ್ ಬರುತ್ತೆ. ರೈಟ್ ಮಾತಾಡ್ತೀನಿ. ಯಾಕೆ ಈ ಫ್ರೈಡೇ ಅನ್ನೋ ಡೇಗಳಲ್ಲೇ ಫಿಕ್ಸ್ ಮಾಡ್ತಾರೆ, ಸ್ಯಾಟರ್ಡೆ ಸಂಡೇ ಪಕ್ಕದಲ್ಲೇ ಇರುತ್ತೆ ಅಂತ? ಮತ್ತು ಮಾರ್ಚ್ ಇಲ್ಲ, ಏಪ್ರಿಲ್ ಮೇ ಈ ಬೇಸಿಗೆ ರಜೆನೂ ಡೆಫಿನೆಟ್ಲಿ ಇದ್ದೇ ಇರುತ್ತೆ. ಸೊ ಅಲ್ಲೇನಾದರೂ ಕರೆಕ್ಷನ್ ಸಾಧ್ಯನಾ, ಅಥವಾ ಅಲ್ಲೇನಾದ್ರು ಆ ದಿನಗಳಲ್ಲೇ ಇಡ್ತಾರೆ, ಆ ತಿಂಗಳಲ್ಲೇ ಇಡ್ತಾರೆ ಅಂದರೆ ಅದಕ್ಕೇನಾದ್ರು ಸದುದ್ದೇಶ ಇದೆಯಾ ಅಂತ? ಅಲ್ಲಿ ಸದುದ್ದೇಶ ಅನ್ನೋದಕ್ಕಿಂತ ಮುಖ್ಯವಾಗಿ ಒಂದು ಸರ್ಕಾರದ ಅವಧಿ ಮುಗಿಯೋದ್ರೊಳಗೆ ಇನ್ನೊಂದು ಎಲೆಕ್ಟೆಡ್ ಮೆಂಬರ್ಸ್ ಅಥವಾ ಒಂದು ಬಾಡಿನ ರೆಡಿ ಮಾಡಬೇಕು. ಅದು ಕಾನ್ಸ್ಟಿಟ್ಯೂಷನ್ ಅಲ್ಲಿ ಒಂದು ಏನು ನಾವು ಮಾಡ್ಕೊಂಡಿದ್ದೀವಿ ಚುನಾವಣಾ ಆಯೋಗ ಅಂತ, ಅದು ಕಾನ್ಸ್ಟಿಟ್ಯೂಷನ್ ಆರ್ಗನೈಸೇಷನ್, ಆ ಚುನಾವಣಾ ಆಯೋಗದ ಪ್ರಕಾರ ಅದ್ರ ಕೆಲಸ ಅದು. ಸೊ ಹಂಗಾಗಿ ಅದನ್ನ ಫಿಕ್ಸ್ ಮಾಡ್ತಾರೆ. ಫ್ರೈಡೇ ಆರ್ ಸಂಡೇ ಸಾಟರ್ಡೆ ದಟ್ ಇಸ್ ಡಿಫ್ರೆಂಟ್ ಇಶ್ಯೂ. ಅಷ್ಟರೊಳಗೆ ಮುಗಿಸ್ಬೇಕು, ಅವ್ರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಆ ದಿನಗಳನ್ನ ಅವರು ಫಿಕ್ಸ್ ಮಾಡ್ಕೊಂಡು ಹೋಗ್ತಾರೆ. ಬಹುಶಃ ಅವರು ಅದರಿಂದ ಅವರಿಂದ ಬೇರೆ ಲೆಕ್ಕಾಚಾರ ಏನ್ ಹಾಕಿರ್ತಾರೋ ಗೊತ್ತಿಲ್ಲ, ಚುನಾವಣಾ ಆಯೋಗರು ಹೇಳ್ಬೇಕು. ಈಗ ಸ್ಕೂಲಿಂಗ್ ಲೆವೆಲಲ್ಲೇ ಬಹುತೇಕ ಒಂದು 20 ವರ್ಷದ ಹಿಂದಿನ ಒಂದು ಎಜುಕೇಷನ್ ಪದ್ಧತಿ ಅಂದಾಗ ಸ್ಕೂಲಲ್ಲೇ ಒಬ್ಬರು ಪ್ರಧಾನಮಂತ್ರಿ, ಒಂದು ಸಭಾಪತಿ ಮತ್ತು ಡಿಪಾರ್ಟ್ಮೆಂಟ್ಸ್ ಎಲ್ಲ ಮಾಡಿ ಆ ಚುನಾವಣಾ ಪ್ರಕ್ರಿಯೆಯನ್ನು ತಿಳಿಸುವಂಥದ್ದಿತ್ತು. ಸೊ ಆ ಹಂತದಲ್ಲಿ ಎಲ್ಲವೂ ಕೂಡ ಅವರಿಗೆ ಅರ್ಥ ಆಗ್ತಿತ್ತು. ಮೇ ಬಿ ಆ ಜನ್ರೇಷನ್ವರೆಗೆ ಅದ್ರ ಮಹತ್ವ ಗೊತ್ತು. ಬಟ್ ಈಗೊಂದು ಹಾರ್ಡ್ಲಿ ಒಂದು ಈಗಿನ 18 ವರ್ಷದವರು ಅಂದರೆ ಇವತ್ತು ಮೋಜು ಮಸ್ತಿ ಅಂತ ಹೋಗ್ತಾರೆ ಅಂತ ಹೇಳಿದ್ರೆ ಅವರಿಗೆ ಸ್ಕೂಲಿಂಗಲ್ಲೇ ಅಷ್ಟು ಎಜುಕೇಷನ್ ಕೊಟ್ಟಿಲ್ಲ ಅಂತ ಅನ್ಸುತ್ತೆ. ಇಲ್ಲ, ಅದು ಇನ್ನೊಂದಷ್ಟು ಜಾಗೃತಿನ ಈಗ ಒಂದು ಹಂತಕ್ಕೆ ನಡೀತಾ ಇದೆ. ಈಗಲೂ ಏನು ಸಂಪೂರ್ಣವಾಗಿ ನಿಲ್ಲಿಸಿಲ್ಲ, ಒಂದು ಹಂತಕ್ಕೆ ಈಗಲೂ ಏನು ಅವೇರ್ನೆಸ್ನ ಮಕ್ಕಳಲ್ಲಿ ಕೊಡ್ತಾ ಇದ್ದಾರೆ. ಬಟ್ ಅದಿನ್ನೂ ಸ್ವಲ್ಪ ಜಾಸ್ತಿ ಆಗಬೇಕು. ಯಾಕೆಂತ ಅಂದರೆ ವೋಟ್ ಹಾಕೋದ್ರದ ಅದ್ರ ಪವರ್, ಅದ್ರ ಶಕ್ತಿ ಎಷ್ಟು ಅನ್ನೋದು ಆ ಏಜಿನ ಹೊಸ ಮತದಾರರಲ್ಲಿ ಅವ್ರಿಗೆ ನಿಜವಾಗ್ಲೂ ಅರಿವಿಲ್ಲ. ಹೌದೌದು, ಅವ್ರಿಗೆ ಅರಿವಿದ್ರೆ ಅದು ಮೋಜು ಮಸ್ತಿಗೆ ಹೋಗಲ್ಲ. ಅವರು ಅಂತಲ್ಲ, ಯಾರು ಹೋಗೋದಿಲ್ಲ. ತುಂಬಾ ಪವರ್ ಇದೆ. ಯಾಕೆಂದ್ರೆ ನಾವು ಹಾಕೋ ಒಂದು ಓಟು 5 ವರ್ಷ ನಡೆಸುತ್ತೆ ಈ ದೇಶವನ್ನ. ಮತ್ತು ನಂದು ಒಂದು ಓಟಿಂದ ಅದು ಏನಾಗ್ಬಿಡುತ್ತೆ, ಈ ಥರದ ಥಾಟ್ ಯಾಕೆ ಬರುತ್ತೆ? ಎಲ್ಲರೂ ಹಂಗೆ ಅನ್ಕೊಂಡ್ರೆ ಅದಕ್ಕೆ ಈಗ ಪರ್ಸೆಂಟೇಜ್ ಕೆಲವು ಕಡೆ 50%ಗಿಂತ ಒಳಗಡೆ ಬಂದಿದ್ದೆ. ಅಲ್ಲಿಗೆ ನಿಜವಾದ ಜನಾಭಿಪ್ರಾಯನೇ ಇಲ್ಲ ಅಂತ. ನಿಜವಾದ ಜನಾಭಿಪ್ರಾಯವನ್ನು ಪಡ್ಕೊಂಡು ನಡೆಸಬೇಕು ಅಂತ ಅಂದ್ರೆ ಎಲ್ಲರೂ ವೋಟ್ ಮಾಡಬೇಕು. ಆವಾಗ ನಿಜವಾದ ಏನು ನಾಯಕ ಸಿಗ್ತಾನೆ. ಈಗ ಸಂವಿಧಾನದಲ್ಲಿ ಏನು ಉಲ್ಲೇಖ ಮಾಡಿದೆ ಅನ್ನೋದಕ್ಕೆ ಈ ಪ್ರಶ್ನೆ. ಕೆಲವ್ರು ಏನು ಮಾಡ್ತಾರೆ ಅಂತ ಒಂದು ಕುಟುಂಬ ಅಂತ ತಗೊಂಡೋಗಿ ನೀನು ಇದಕ್ಕೆ ಓಟ್ ಹಾಕಬೇಕು, ಈ ಥರದೊಂದು ಕೆಲವೊಂದು ದಬ್ಬಾಳಿಕೆ ಇರುತ್ತೆ. ಗಂಡ ಹೆಂಡ್ತಿಗೆ ಹೇಳೋದು, ಅಥವಾ ಹೆಂಡತಿ ಮನಸ್ಸಲ್ಲಿ ಏನಿದೆ ಅಂತ ಗಂಡ ತಿಳ್ಕೊಳ್ಳೋದು, ಈ ಥರದ ಒತ್ತಾಯಗಳನ್ನು ಏನಾದರೂ ಮಾಡೋ ಸಾಧ್ಯತೆಗಳಿರುತ್ತಲ್ಲ, ಇದನ್ನು ಹೆಂಗೆ ಹ್ಯಾಂಡ್ಲ್ ಮಾಡೋದು? ನೋಡಿ, ಸಂವಿಧಾನದಲ್ಲಿ ಮತ್ತು ನಮ್ಗೆ ಈಗಿರೋ ರೂಲ್ಸ್ಗಳ ಪ್ರಕಾರ ಅದು ಮುಕ್ತ, ಪಾರದರ್ಶಕ ಮತ್ತು ನ್ಯಾಯಸಮ್ಮತ ಅಂತ ನಾವು ಹೇಳ್ತೀವಿ. ಹಂಗೆ ನಡಿಬೇಕು ಎಲೆಕ್ಷನ್. ಹೆಂಡತಿ ಕೂಡ ಹೇಳಕ್ ಬರೋದಿಲ್ಲ. ಕಾನೂನಲ್ಲಿ ಗಂಡ ಹೆಂಡತಿನ ಒಂದೇ ವ್ಯಕ್ತಿ ಅಂತ ಕನ್ಸಿಡರ್ ಮಾಡ್ತಾರೆ. ಬಟ್ ಈ ವೋಟಿಂಗ್ ಹಾಕೋ ವಿಚಾರಕ್ಕೆ ಬಂದಾಗ ಅವರು ಇಂಡಿವಿಜುವಲ್. ಅವರು ಅಲ್ಲಿ ಅವ್ರಿಗೆ ಬೇಕಾದವ್ರಿಗೆ ವೋಟ್ ಹಾಕಬಹುದು. ಇದೇನಾಗ್ತದೆ ಅಂತ ಅಂದ್ರೆ, ಈ ಹಿಂದೆ ಯಾರೋ ನಮ್ಮ ತಾತನ ಕಾಲದಲ್ಲಿ ಅವ್ರಿಗೆ ವೋಟ್ ಹಾಕ್ತಾ ಇದ್ವಿ, ಆ ಪಾರ್ಟಿ ನಾವು ಕೆಲಸ ಮಾಡ್ತಾ ಇದ್ವಿ, ಅದು ಕಾರ್ಯಕರ್ತರ ವಿಚಾರ. ಅವ್ರೀಗ್ಲೂ ಹಂಗೆ ಇದ್ದಾರೆ. ಒಂದಷ್ಟು ಜನ ಅವರು ದುಡ್ಡು ಕಾಸು ಅದು ಬೇರೆ ಬೇರೆ ವಿಚಾರಗಳಿಗೆ, ಬೇರೆ ಬೇರೆ ಅನುಕೂಲಗಳಿಗೆ ಜಂಪ್ ಆಗಿ ಹೋಗಿದ್ದಾರೆ, ಬೇರೆ ಬೇರೆ ಪಾರ್ಟಿಗಳಿಗೆ ಹೋಗ್ತಾರೆ, ಅದು ಬೇರೆ ವಿಚಾರ. ಯಾವ ಪಾರ್ಟಿಯಲ್ಲೂ ಇರೋದಿಲ್ಲ. ಒಂದು ಈ ಹಿಂದೆ ನನ್ನ ಗಂಡ ಯಾರಿಗೋ ಆಗ್ತಾ ಇದ್ರು, ನಾನೀಗ ಅವ್ರಿಗೆ ಆಗ್ತೀನಿ. ಅಂದ್ರೆ ಅವ್ರಿಗೆ ಈ ರಾಜಕೀಯ ಪ್ರಜ್ಞೆಯ ಕೊರತೆ ಇದೆ. ರಾಜಕೀಯ ಅನಕ್ಷರತೆ ಇದೆಯಲ್ಲ, ಅದು ಬಹಳ ಕೆಟ್ಟದ್ದು. ಅದರಲ್ಲಿ ಬಹಳ ಜಾಗೃತರಾಗಬೇಕು ಜನ. ಜಾಗೃತರಾಗ್ಲಿಲ್ಲ ಅಂತ ಅಂದ್ರೆ
5 ವರ್ಷದ ಭವಿಷ್ಯ ಡೋಲಾಯಮಾನವೇ ಆಗುತ್ತೆ. ಹೌದು ಹೌದು. ಕೆಲವು ಸತಿ ಏನಾಗುತ್ತೆ ಧನುಷ್ ಅವರೇ, ಈಗ ನಾನೊಬ್ಬರು ಮತದಾರರು ಅಂತ ನಾನು ಅಂದ್ಕೊಂಡ್ರೆ ನನಗೆ ಅಭ್ಯರ್ಥಿ ಏನಾದರೂ ಇಷ್ಟ ಆದರೆ ಪಕ್ಷ ನನಗೆ ಓಕೆ ಅಂತ ಅನಿಸ್ತಾ ಇರಲ್ಲ. ಪಕ್ಷ ಓಕೆ ಅಂತ ಅನ್ಸಿದ್ರೆ ಅಲ್ಲಿ ನಿಂತಿರೋ ಕ್ಯಾಂಡಿಡೇಟ್ ಸರಿ ಅನ್ಸಲ್ಲ. ಈ ಕ್ಯಾಂಡಿಡೇಟ್ ಬದಲು ಬೇರೆ ಯಾರನ್ನಾದ್ರೂ ಹಾಕಿದರೆ ಎಷ್ಟು ಚೆನ್ನಾಗಿತ್ತು ಅಂತ ಒಂದು ಥಾಟ್ ಸಹಜವಾಗಿ ಬರುತ್ತೆ. ಈ ವಿಚಾರಗಳು ಏನಾದರೂ ಮತದಾನ ಕಡಿಮೆ ಆಗೋದಕ್ಕೆ ಕಾರಣ ಆಗ್ಬೋದಾ? ಕಾರಣ ಆಗುತ್ತೆ ಮೇಡಮ್. ಈಗ ನಾವು ಯಾವ ಎಲೆಕ್ಷನ್ನಲ್ಲಿ ವೋಟ್ ಮಾಡ್ತಾ ಇದ್ದೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ವೆರಿ ಟ್ರೂ, ವೆರಿ. ನಾವೀಗ ಒಬ್ಬ ಪ್ರಧಾನಮಂತ್ರಿ ಯಾರಾಗಬೇಕು ಅನ್ನೋದು ಈಗ ಸುಮಾರು ಈಗ 4-5 MP ಎಲೆಕ್ಷನ್ ಇಂದ ಪ್ರಧಾನಮಂತ್ರಿನ ಘೋಷಣೆ ಮಾಡ್ತಾರೆ, ನಮ್ಮ ಅಭ್ಯರ್ಥಿ ಇವರು ಅಂತ. ರಾಜ್ಯದಲ್ಲಿ ಮುಖ್ಯಮಂತ್ರಿ ನಮ್ಮ ಅಭ್ಯರ್ಥಿ ಇವರು ಅಂತ ಘೋಷಣೆ ಮಾಡ್ತಾರೆ. ಹಂಗಾಗಿ ನಾವು ಲೋಕಸಭೆಗೆ ಹಾಕ್ಬೇಕಾದ್ರೆ ನಮ್ಮ ಆಯ್ಕೆ ಏನು, ನಾವು ಪ್ರಧಾನಮಂತ್ರಿ ನೋಡ್ತಾ ಇದೀವ, ಅಥವಾ ನಮ್ಮಲ್ಲಿ ಯಾರು MP ಆದ್ರೆ ನಮಗೆ ಕೆಲಸ ಮಾಡ್ಕೊಡ್ತಾರೆ ಅವ್ರನ್ನ ನೋಡ್ತಾ ಇದೀವ, ಅಥವಾ ನಮ್ಮ ಲೋಕಲ್ ಲೀಡರ್ಸ್ ಇರ್ತಾರಲ್ಲ ಈ ತಾಲೂಕ್ ಮಟ್ಟದಲ್ಲಿ, ನಮ್ಮ ಗ್ರಾಮ ಮಟ್ಟದಲ್ಲಿ, ಅವ್ರು ಹೇಳ್ದವ್ರಿಗೆ ಹಾಕಿದ್ರೆ ಅವ್ರೇನಾದ್ರೂ ನಮಗೆ ಉಪಯೋಗ ಮಾಡ್ಕೊಡ್ತಾರ, ಅಥವಾ ಅವ್ರ ಪಾಲಿಸಿ ಮೇಕಿಂಗ್ ನಮಗೆ ಇಷ್ಟ ಆಗುತ್ತಾ. ಈಗ ಸರ್ಕಾರ ಬಂದ್ಮೇಲೆ ನಾವ್ ಯಾರಿಗಾದ್ರೂ ವೋಟ್ ಹಾಕ್ಬೋದು. ಒಂದ್ ಸರ್ಕಾರ ಫಾರ್ಮ್ ಆದ್ಮೇಲೆ ಅದ್ರದ್ದು ಪಾಲಿಸಿ ಮೇಕಿಂಗ್ ಅಂತ ಇರುತ್ತಲ್ಲ, ಅದನ್ನ ನೋಡಿ ನಾವು ವೋಟ್ ಹಾಕ್ತಾ ಇದೀವ. ಹಂಗಾಗಿ ನಾವು ಯಾವ ಎಲೆಕ್ಷನ್ ನಲ್ಲಿ ವೋಟ್ ಆಗ್ತಾ ಇದೀವಿ ಅನ್ನೋದ್ರ ಮೇಲೆ ನಮ್ಮ ಪ್ರಿಫರೆನ್ಸ್ ಮುಖ್ಯ ಆಗುತ್ತೆ. ಗ್ರಾಮ ಪಂಚಾಯತಿಯಲ್ಲಿ ನಾವು ಬೆಂಬಲಿತ ಅಭ್ಯರ್ಥಿ ಇದ್ರೂ ಕೂಡ ನಾವು ಕೆಲವೊಂದು ಸಲ ಆ ವ್ಯಕ್ತಿ ನಮ್ಮ ಜೊತೆ ಕನೆಕ್ಟ್ ಆಗಿದಾರ ಅನ್ನೋದು ನೋಡಿ ವೋಟ್ ಹಾಕ್ತಿವಿ. ವಿಧಾನಸಭೆ ಎಲೆಕ್ಷನ್ಗಳಲ್ಲಿ MLA ನಮಗೆ ಕೈ ಸಿಗ್ತಾರ, ಅವ್ರು ನಮ್ಮ ಜೊತೆ ಚೆನ್ನಾಗಿದಾರ, ಅವ್ರು ನಮ್ಮ ಕ್ಷೇತ್ರನ ಡೆವಲಪ್ ಮಾಡ್ಬೋದು ಅನ್ನೋದು ನೋಡಿ ವೋಟ್ ಹಾಕ್ತಿವಿ. ಇದು ದೇಶದ ಚುನಾವಣೆ ಆಗಿರೋದ್ರಿಂದ ನಾವು ಕೇಂದ್ರದಲ್ಲಿ ಯಾವ ಸರ್ಕಾರ ಆರಿಸಿ ಬಂದ್ರೆ ನಮಗೆ ಉಪಯೋಗ ಆಗುತ್ತೆ, ಜನಸಾಮಾನ್ಯರಿಗೆ ಉಪಯೋಗ ಆಗುತ್ತೆ, ನಮ್ಮ ದೇಶದ ಅಭಿವೃದ್ಧಿ ಹೇಗಾಗುತ್ತೆ ಅನ್ನೋದು ನೋಡಿ ವೋಟ್ ಹಾಕ್ತಿವಿ. ಕೆಲವೊಂದು ಸಲ ಪಾರ್ಟಿ ಚೆನ್ನಾಗಿತ್ತು, ಮೇಲಿರ್ತಕ್ಕಂಥ ನಾಯಕತ್ವ ಚೆನ್ನಾಗಿತ್ತು, ಲೋಕಲ್ ಅಲ್ಲಿ ಲೀಡರ್ ಚೆನ್ನಾಗಿಲ್ಲದೆ ಇರ್ಬೋದು, ಆದ್ರೆ ನಿಮಗೆ ಮೇಲೆ ಕೇಂದ್ರ ಸರ್ಕಾರದಲ್ಲಿ ಅಂತಹ ವ್ಯಕ್ತಿ ಬೇಕು, ಆದ್ರೆ ನನಗೆ ಲೋಕಲ್ ಅಲ್ಲಿ ಈ MP ಬೇಡ ಅಂದ್ರೆ ನೀವು ಅಲ್ಲಿ ಮತದಾನ ಹಾಕಿದ್ರು ನಿಮ್ದು ವೇಸ್ಟ್ ಆದಂಗ ಆಗುತ್ತೆ. ಅಂದ್ರೆ ನಿಮ್ಮ ಮನಸ್ಸಾಕ್ಷಿಗೆ ವಿರುದ್ಧವಾಗಿ ನೀವು ಇನ್ನೊಬ್ಬರಿಗೆ ಮತದಾನ ಮಾಡ್ದಂಗ ಆಗುತ್ತೆ. ಹಂಗಾಗಿ ನಿಮ್ಮ ಪ್ರಿಫರೆನ್ಸ್ ಯಾವುದು ಅನ್ನೋದ್ರ ಮೇಲೆ ನೀವು ಯಾವ ರೀತಿ ವೋಟಿಂಗ್ ಮಾಡ್ತೀರಾ ಅನ್ನೋ ಪ್ಯಾಟ್ರನ್ ಬೇಸ್ಡ್ ಆಗಿರುತ್ತೆ. ಹಾಗಾಗಿ ನಿಮ್ಮ ಪ್ರಿಫರೆನ್ಸ್ ನೋಡ್ಕೊಂಡು ನೀವು ವೋಟ್ ಹಾಕಿ, ನೀವು ಯಾರನ್ನ ಆರಿಸ್ಬೇಕು ಅಂತ ಇದೀರಿ ಅನ್ನೋದ್ರ ಮೇಲೆ, ಲೋಕಲ್ ಆಗಿರ್ಬೋದು ಅಥವಾ ಸೆಂಟ್ರಲ್ ಆಗಿರ್ಬೋದು, ಅದ್ರ ಮೇಲೆ ನೀವು ಡಿಸೈಡ್ ಮಾಡಿದ್ರೆ ಒಳ್ಳೇದಾಗುತ್ತೆ. ಓಕೆ ಪುರಾಣಿಕ್ ಸರ್, ಈಗ ಮೊನ್ನೆ ಚುನಾವಣಾ ಆಯೋಗ ಏನು ಒಂದು ಘೋಷಣೆ ಮಾಡ್ತು, ಆಮಿಷಗಳು ಎಷ್ಟರ ಮಟ್ಟಿಗೆ ಕೆಲಸ ಮಾಡ್ತವೆ ಅನ್ನೋದಕ್ಕೆ ಈ ಪ್ರಶ್ನೆ. ಸಾವಿರಾರು ಕೋಟಿ ರೂಪಾಯಿದು ಚಿನ್ನ, ನಗದು, ಬೆಳ್ಳಿ ವಶಪಡಿಸ್ಕೊಳ್ತಾರೆ, ಮದ್ಯ ವಶಪಡಿಸ್ಕೊಳ್ತಾರೆ. 2,000 ಕೋಟಿಗೂ ಹೆಚ್ಚು ಇದರಲ್ಲಿ ಡ್ರಗ್ ಇದೆ, ಮದ್ಯ ಇದೆ ಅಂತ ಹೇಳಿದ್ರೆ ಆಶ್ಚರ್ಯ ಆಗುತ್ತೆ ಸರ್. ಇಷ್ಟರ ಮಟ್ಟಿಗೆ ಚುನಾವಣೆ ಅನ್ನೋದು ಒಂದು ರೀತಿ ಡೋಲಾಯಮಾನ ಆಗಿದೆ, ಮತ್ತು ಒಂದು ಯಾರದ್ದೋ ಅಭ್ಯರ್ಥಿಗಳ ಕಪಿಮುಷ್ಟಿಲಿದೆ ಅಂತ ಹೇಳಿದ್ರೆ ಹ್ಯಾಕ್ ಸರ್ ಇದನ್ನು ಪ್ರಜಾಪ್ರಭುತ್ವ ಅಂತ ಕರೆಯೋಕ್ಕಾಗುತ್ತೆ? ಒನ್ ಸೈಡೆಡ್ ಅಂತ ಅನ್ಸೋದಿಲ್ವಾ? ಆಮಿಷಗಳನ್ನು ಒಡ್ಡಿ ಮತದಾನ ಪ್ರಕ್ರಿಯೆ ಆಗುತ್ತೆ ಅಂತ ಹೇಳಿದ್ರೆ ಅದನ್ನು ಚುನಾವಣೆ ಅಂತ ನಾವು ಹೆಂಗೆ ಒಪ್ಕೊಳ್ಳೋಕೆ ಸಾಧ್ಯ ಅಂತ? ಇಲ್ಲಿ ನಮ್ಮ ಭಾರತ ದೇಶದ ಪ್ರಜಾಪ್ರಭುತ್ವದ ದೊಡ್ಡ ಕೊರತೆ ಅಂದ್ರೆ, ಮೊದಲು ನಮ್ಮ 3 ಜನ ಮಿತ್ರರು ಬಹಳ ಚೆನ್ನಾಗಿ ಹೇಳಿದ್ರು, ಏನು ಲೋ ಪರ್ಸೆಂಟೇಜ್ ಆಫ್ ವೋಟಿಂಗ್ ಅಂತ. ಅದೊಂದೇ ನಮ್ಮ ಒಂದು ದೊಡ್ಡ ಕೊರತೆ. ಆ ದೊಡ್ಡ ಕೊರತೆಯ ಜೊತೆಗೆ ಚುನಾವಣೆ ಯಾವುದೇ ರೀತಿಯಲ್ಲಿ ನಡೆದು ಫಸ್ಟ್ ಪಾಸ್ಟ್ ದಿ ಪೋಸ್ಟ್, ಯಾರು ಹೈಯೆಸ್ಟ್ ಅವ್ರು ಹೇಳಿದ್ರಲ್ಲ 50% ವೋಟಿಂಗ್ ನಲ್ಲಿ 32, 39, 31 ಬಂದಿರೋನ್ನ ಎಲೆಕ್ಟ್ ಆಗ್ತಾನೆ, ಅವ್ನು ನಮ್ಮ ಪ್ರತಿನಿಧಿ ಆಗಿ 5 ವರ್ಷ ನಮ್ಮನ್ನ ಆಗ್ತಾನೆ. ಅಂದ್ರೆ ಈ ರೀತಿಯ ಒಂದು ವ್ಯವಸ್ಥೆಯಲ್ಲಿ ಹಣದ ಪ್ರಭಾವ, ಈ ಅಮಿಷಗಳ ಪ್ರಭಾವ, ಮತ್ತೆ ಬೇರೆ ರೀತಿಯ ಒಂದು ಪ್ರಭಾವ ಅಂದ್ರೆ ಈ ಮಾಫಿಯಾಗಳು ಎದುರಿಸಿ ಅವ್ರು ವೋಟ್ ಮಾಡೋದು, ವೋಟ್ ಬ್ಯಾಂಕ್ಸ್ ಮಾಡೋದು, ಇವೆಲ್ಲ ಇತ್ತೀಚೆಗೆ ಲಾಸ್ಟ್ 20-25 ಇಯರ್ಸ್ ಇಂದ ಬಹಳ. ಹಿಂದೆ ಬಹುಶಃ ಇಂಥವು ಹೆಚ್ಚಿಗೆ ಇರ್ಲಿಲ್ಲ. ಸೊ ಜನಗಳನ್ನ ಕೊಂಡುಕೊಳ್ಳುವ ರೀತಿಯಲ್ಲಿ ಅವರನ್ನ ಮತದಾರರ ಒಂದು ವೋಟ್ ಬ್ಯಾಂಕ್ ಮಾಡಿ, ಅದು ಜೆರ್ರಿಮ್ಯಾಂಡರಿಂಗ್ ಅಂತ ಹೇಳ್ತಾರೆ. ಅಂದ್ರೆ ಈ ರೀತಿಯ ಒಂದು ವ್ಯವಸ್ಥೆಯಲ್ಲಿ ಜನರನ್ನ ಬೇರೆ ಅಂಶಗಳನ್ನ ಒಡ್ಡಿ ಅಥವಾ ಅಂಶಗಳನ್ನ ಅವರಿಗೆ ಪ್ರಧಾನವಾಗಿ ತೋರಿಸಿ, ಅವ್ರು ಹೇಳಿದ್ರಲ್ಲ ಒಳ್ಳೆಯ ಮೌಲ್ಯಗಳು, ನಮ್ಮ ಪ್ರಜಾಪ್ರಭುತ್ವವನ್ನ ನಿಯಂತ್ರಿಸ್ತಕ್ಕಂಥ ಒಂದು ಶಕ್ತಿ ನಮಗಿದೆ, ಆ ಪ್ರತಿನಿಧಿ ನಿಜವಾಗ್ಲೂ ಸರ್ಕಾರದಲ್ಲಿ ಒಳ್ಳೆ ಕೆಲಸ ಮಾಡ್ತಾನೆ ಅಂತಕ್ಕಂಥ ವಿವೇಚನೆಯನ್ನ ಜನ ಇತ್ತೀಚೆಗೆ ಕಳ್ಕೊಳ್ತಾರೆ. ಈಗ ನಾವು ಚುನಾಯಿತ ಪ್ರತಿನಿಧಿಗಳಂತ. ಇನ್ನೊಂದು ಉದಾಹರಣೆ ಇವತ್ತು ಟಿವಿನಲ್ಲಿ ಬಂತು, ಆಂಧ್ರ ಪ್ರದೇಶದ ಒಬ್ಬ ಚಂದ್ರಶೇಖರ್ ಅಂತಕ್ಕಂಥ ನಮ್ಮ ಜಮೀನೇನಿ ಆತ 5,758 ಕೋಟಿ ರೂಪಾಯಿಗಳ ಒಡೆಯ. ಅಂದ್ರೆ ಡಿಕ್ಲೇರ್ಡ್ ಇನ್ಕಮ್, ಅನ್ಡಿಕ್ಲೇರ್ಡ್ ಅಂದ್ರೆ ಏನಾಯ್ತು, ಹೆಚ್ಚಿನ ಹಣವುಳ್ಳ ಮತ್ತೆ ಈ ರೀತಿಯ ಒಂದು ವಂಶ ಪಾರಂಪರ್ಯವಾದ ಕೌಟುಂಬಿಕ ರಾಜಕೀಯದ ಮತ್ತೆ ಜಾತಿಯನ್ನ ಪ್ರಧಾನವಾಗಿ ಇಟ್ಟುಕೊಂಡಿರ್ತಕ್ಕಂಥ ಜನ ಎಲ್ಲಿವರೆಗೆ ಚುನಾವಣೆಯಲ್ಲಿ ಬರ್ತಾರೋ ಅಲ್ಲಿವರೆಗೂ ನೀವು ಅಮಿಷಗಳನ್ನ ನಿಯಂತ್ರಿಸ್ಲಿಕ್ಕೆ ಸಾಧ್ಯ ಇಲ್ಲ. ಈ ಎಲೆಕ್ಷನ್ ಕಮಿಷನ್ ಇಷ್ಟು ವರ್ಷ ಮಾಡಿರೋದ್ರಲ್ಲಿ ನಾಟ್ ಇವನ್ 3% ಆರ್ ಕನ್ವಿಕ್ಟೆಡ್ ಆರ್ ಪನಿಷ್ಡ್.
ಪನಿಷ್ ಆಗಿರೋರು ಲಲ್ಲೂ ಪ್ರಸಾದ್ ಯಾದವ್ 21 ವರ್ಷದಿಂದ ಯಾವ ಅಪರಾಧ ಮಾಡಿದ್ನೋ ಅವನು ಮತ್ತೆ ಅಧಿಕಾರಕ್ಕೆ ಬರ್ತಾನೆ. ಅಂದ್ರೆ ಏನಾಯ್ತು, ನಮ್ಮ ಕಾನೂನಿನ ವ್ಯವಸ್ಥೆ ಮತ್ತು ಚುನಾವಣೆ ಆಯೋಗದ ಸ್ವತಂತ್ರವಾದ ನಿರ್ವಹಣೆಯ ಒಂದು ಜವಾಬ್ದಾರಿ ಇದೆಯಲ್ಲ, ಅವುಗಳನ್ನ ಅವರು ನಿಯಂತ್ರಿಸದೇ ಇರೋದ್ರಿಂದ ಅಥವಾ ಪ್ರಾಮಾಣಿಕವಾಗಿ ಮಾಡದೇ ಇರೋದ್ರಿಂದ ಒಂದು ವ್ಯವಸ್ಥೆ ಕುಸಿತಾ ಬಂದಿದೆ. ಅದರಿಂದ ನೀವು ಹೇಳಿದ ಆಮಿಷಗಳು ಏನು, ಹಣಕಾಸಿನ ಪ್ರಭಾವ, ಶ್ರೀಮಂತರೇ ನಿಲ್ತಕ್ಕಂಥದ್ದು, ಅವರ ಒಂದು ಪ್ರಾಬಲ್ಯ, ಅವ್ರು ಯಾಕೆ ಚುನಾವಣೆಯಲ್ಲಿ ಬರ್ತಾರೆ? ವೈ ಡು ದೇ ವಾಂಟ್ ಟು ಕಂಟೆಸ್ಟ್ ಎಲೆಕ್ಷನ್ಸ್ ಅಂಡ್ ಬಿ ಎಲೆಕ್ಟೆಡ್ as representative? Because they want to enjoy and exercise power to enhance their wealth, their clout, not to their people. ಅವ್ರು ಚುನಾಯಿಸ್ತಕ್ಕಂಥ ಜನಗಳಿಗೆ ಅನುಕೂಲ ಮಾಡ್ಲಿಕ್ಕೆ ಅವ್ರು ಬರ್ತಾ ಇಲ್ಲ. ಅವ್ರು ಬರ್ತಕ್ಕಂಥದ್ದು ತಮ್ಮ ಒಂದು ಅಧಿಕಾರ ಮತ್ತು ಆ ಪ್ರದೇಶದಲ್ಲಿ ಇರ್ತಕ್ಕಂಥ ಒಂದು ಊಳಿಗಮಾನ್ಯ ಪದ್ಧತಿಯಲ್ಲಿ ಫ್ಯೂಡಲ್ ಸಿಸ್ಟಮ್. ಸೊ ಪ್ರಜಾಪ್ರಭುತ್ವ ಅಂದ್ರೆ ಅದರ ವಿರುದ್ಧವಾದ್ದು ನಿರಂಕುಶ ಪ್ರಭುತ್ವ, ಸರ್ವಾಧಿಕಾರತ್ವ, ಮಿಲಿಟರಿ ಆಡಳಿತ, ರಾಜತ್ವ, ಇವೆಲ್ಲವನ್ನು ಮೀರಿ ನಾವು ಗಳಿಸತಕ್ಕಂಥದ್ದು ಬೆಸ್ಟ್. ನನ್ನ ಪ್ರಕಾರ ಎಲ್ಲಾ ವ್ಯವಸ್ಥೆಗಳಲ್ಲಿ ಅತ್ಯಂತ ಒಂದು ಲೀಸ್ಟ್ ಕರಪ್ಟ್ ಅಂದ್ರೆ ಪ್ರಜಾಪ್ರಭುತ್ವ. ಆ ಪ್ರಜಾಪ್ರಭುತ್ವದಲ್ಲೇ ಕರಪ್ಷನ್ ನೀವು ಹೇಳಿದ ಅಂಶ ಬಂದ್ರೆ ಬಹುಶಃ ಅದೊಂದು ದುರಂತ. ಬಹುಶಃ ನನ್ನ ಪ್ರಕಾರ ನಾನು ಸುಮಾರು ಇವಾಗ ಒಂದು 79 ವರ್ಷ ಅಂದ್ರೆ ಸುಮಾರು 12 ಚುನಾವಣೆಗಳಲ್ಲಿ ಭಾಗವಹಿಸಿದ್ದೇನೆ. ಯಾವುದೇ ಒಂದು ಚುನಾವಣೆಯಲ್ಲಿ ಮೊದಲು ಈ ರೀತಿಯ ಹಣದ ಪ್ರಭಾವ ಇರ್ತಿಲ್ಲ. ಈಗ ಹೆಚ್ಚಿನ ರೀತಿಯಲ್ಲಿ ಆ ಒಂದು 50 ಕೋಟಿ ರೂಪಾಯಿ ಒಂದು ಪಾರ್ಲಿಮೆಂಟ್ ಎಲೆಕ್ಷನ್ಗೆ 50 ಕೋಟಿ ಪ್ರತಿಯೊಂದು ಪಕ್ಷವು, ಬಿಜೆಪಿನೂ ಸಹಿತ ಆಡಳಿತ ಯಾರು ತತ್ವ ಸಿದ್ಧಾಂತ ಹೇಳ್ತಾರೆ ಅವರು ಸಹಿತ ಈ ಖರ್ಚು ಮಾಡ್ತಕ್ಕಂಥ ವ್ಯಕ್ತಿಗಳನ್ನ ಹಾರಿಸ್ತಾರೆ. ಅಂದ್ರೆ ಏನಾಯ್ತು, ರಾಜಕೀಯ ಪಕ್ಷಗಳಿರ್ತಕ್ಕಂಥ ಅನೈತಿಕ ಆಯ್ಕೆ ಇದೆಯಲ್ಲ, ಹಣಕಾಸಿನ ಆಧಾರದ ಮತ್ತು ಪೊಲಿಟಿಕಲ್ ಸಿಸ್ಟಮ್ ಅನ್ನ ಹಾಳು ಮಾಡ್ತಕ್ಕಂಥ ಅನಾರೋಗ್ಯಕರವಾದ ಅಂಶಗಳನ್ನ ಅವರು ಅನಿಸ್ತಾರೆ. ಆ ದೃಷ್ಟಿಯಿಂದ ನೀವು ಹೇಳಿರ್ತಕ್ಕಂಥದ್ದು ಅಂಶಗಳು ಅಂತಕ್ಕಂಥದ್ದು ಕಾಮನ್ ಆಗಿದೆ. ಈಗ ಮಾತಾಡ್ತೀನಿ ಸರ್, ಹಂಗೆ ಸಂಪರ್ಕದಲ್ಲಿರಿ. ಎಷ್ಟರ ಮಟ್ಟಿಗೆ ಈ ಆಮಿಷಗಳು ಕೆಲಸ ಮಾಡ್ತವೆ ಅನ್ನೋದ್ರ ಬಗ್ಗೆ ನಾವು ಮಾತಾಡ್ತಾ ಇದ್ವಿ ನೋಡಿ. ಒಂದು ಸೀರೆ, ಕುಕ್ಕರು, ಟಿ ವಿ ಅಂದಾಗ ಏನೋ ಕಾಸ್ಟ್ಲಿ ಐಟಮ್ಸ್ ಏನು ಕೊಡ್ತಾ ಇಲ್ಲ. ಅದು ಕೆಲವೊಮ್ಮೆ ಜನಸಾಮಾನ್ಯರ ದೃಷ್ಟಿಯಿಂದ ನೋಡಿದಾಗ ಅನಿವಾರ್ಯ ಆಗ್ಬಿಟ್ಟಿರುತ್ತೆ. ಒಂದು ಬಿರಿಯಾನಿ, ಚಿತ್ರಾನ್ನ ಅಂದಾಗ ಆ ಹೊತ್ತಿನ ಆ ದಿನದ ಊಟ ಅಂತ ಯೋಚನೆ ಮಾಡುವಂತಹ ಕೆಳವರ್ಗಕ್ಕೆ ಅದು ದೊಡ್ಡ ವಿಷಯ. ಹಾಗಾಗಿ ಕೆಲವೊಮ್ಮೆ ಆವೇಶಕ್ಕೆ ಒಳಗಾಗುವಂತಹ ಸಾಧ್ಯತೆ ಇರುತ್ತೆ. ಇಲ್ಲಿ ಬಹಳ ಮುಖ್ಯವಾಗಿ ಮತದಾರ ಪ್ರಭುಗಳು ಅಂತ ಸಂದರ್ಭದಲ್ಲಿ ಪುರುಷ ಮತದಾರರು ಅಂದಾಗ, ಮಹಿಳಾ ಮತದಾರರು ಅಂದಾಗ ಆಲ್ಮೋಸ್ಟ್ ಈಕ್ವಲೆಂಟ್ ಅಂತಲೇ ಹೇಳ್ಬೋದು. ವಿಶೇಷವಾಗಿ ನಾವಾಗಲೇ ಆಮಿಷಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಯಾವುದ್ಯಾವುದೋ ಆಮಿಷಗಳು, ಹಣ, ಹೆಂಡದಿಂದ ಹಿಡಿದು ಚಿನ್ನ, ಬೆಳ್ಳಿ, ಅದೆಲ್ಲ ಸ್ವಲ್ಪ ಕ್ಲಾಸ್ ಲೆವೆಲ್ ಆಯಿತು. ಈ ಸಣ್ಣ ಪುಟ್ಟ ಕುಕ್ಕರ್ ಆ ಟೈಮಿಗೆಲ್ಲ ಕೊಡೋದು ಒಂದು ಭಾಗ ಆದರೆ ಇದು ಅನಧಿಕೃತ ಅಂತ ಕರಿಬೋದೇನೋ. ಬಟ್ ಕೆಲವೊಂದು ವೆಲ್ ಪ್ಲ್ಯಾಂಡ್ ಆಡಳಿತ ಸರ್ಕಾರವಿರ್ಬೋದು, ಪ್ಲ್ಯಾಂಡಾಗಿ ಇದನ್ನು ಕಷ್ಟದಲ್ಲಿರುವಂತಹ ಬಡತನ ರೇಖೆಗಿಂತ ಕೆಳಗಿರುವಂಥ ಸಮುದಾಯವನ್ನು ಮೇಲೆತ್ತೋದಕ್ಕೆ ನಾವು ಸರ್ಕಾರದ ಯೋಜನೆಯ ರೂಪದಲ್ಲಿ ಕೊಡುವಂತಹ ಕೆಲವೊಂದು ಪ್ರಯತ್ನಗಳು ವೋಟ್ ಬ್ಯಾಂಕನ್ನು ಭದ್ರ ಮಾಡಿಕೊಳ್ಳೋಕ್ಕೆ ಮಾಡುವಂಥ ಪ್ರೀ ಪ್ಲ್ಯಾನ್ ಅಂತ ಅನ್ಸೋದಿಲ್ವಾ? ಖಂಡಿತವಾಗ್ಲು ಯಾವುದೇ ಒಂದು ದೇಶದಲ್ಲಿ ಒಂದು ಪ್ರಜೆಗೆ ಅವನಿಗವನು ಬದುಕಿ ಅವನೇ ಸಂಪಾದನೆ ಮಾಡಿಕೊಂಡು ಬದುಕುವಂತ ಶಕ್ತಿ ಕೊಡ್ಬೇಕೆ ಹೊರತು ನಮ್ಮನ್ನಿನ್ನೂ ಲೇಜಿ ಲತೀಫ್ಸ್ಗಳನ್ನಾಗಿ ಮಾಡಿಬಿಟ್ಟು ನಾವು ದುಡ್ಡು ಕೊಡ್ತೀವಿ, ನೀವು ತಿನ್ಕೊಂಡು ಆರಾಮಾಗಿ ಇರಿ, ಯಾರು ದುಡ್ಡಲ್ಲಿ ಕೊಡ್ತಾರೆ? ನನ್ನದೇ ಟ್ಯಾಕ್ಸ್ ನಲ್ಲಿ ಈ ಅರಿವಿದ್ಯಾ ಜನಕ್ಕಿದ ಅರಿವಿದ್ಯಾ? ಇದು ಆ ಸರ್ಕಾರದವ್ರು ಕೊಟ್ಟರು, ಈ ಸರ್ಕಾರದವ್ರು ಕೊಟ್ಟರು ಅಂತ ಜನ ಈಗಲೂ ಮಾತಾಡ್ತಾರೆ. ಪ್ರತ್ಯಕ್ಷವಾಗೋ ಪರೋಕ್ಷವಾಗೋ ಐ ಆಮ್ ಅ ಟ್ಯಾಕ್ಸ್ ಪೇಯರ್. ಒಂದು ಸೋಪ್ ತೊಗೊಂಡ್ರು ಕೂಡ ಅದರಲ್ಲಿ 1% ನಾನು ಟ್ಯಾಕ್ಸ್ ಕಟ್ಟಿರ್ತೀನಿ. ಆ ಅರಿವು ಇಲ್ಲದ ಪರಿಣಾಮ ಹಿಂಗಾಗ್ತಿದ್ಯಾ? ಖಂಡಿತವಾಗ್ಲು ಈ ಅರಿವು ಯಾವಾಗ ಬರುತ್ತೆ ಆಗ ಆ ದುಡ್ಡು ಯಾರಿಂದ ಬರ್ತಾ ಇದೆ, ಆ ಹೊರೆ ಯಾರ ಮೇಲೆ ಬೀಳುತ್ತೆ, ನನ್ನ ದೇಶದ ಮತ್ತು ರಾಜ್ಯದ ಆರ್ಥಿಕತೆ ಯಾವ ಹಂತಕ್ಕೆ ಕುಸಿಯುತ್ತೆ ಸುಮ್ನೆ ಫ್ರೀ ಬೀಸ್ ಗಳನ್ನ ಕೊಟ್ಕೊಂಡು. ಈಗ ಉದಾಹರಣೆಗೆ ನಮ್ಮಂತ ಯುವ ಜನತೆಗೆ ಅವರು ವಿದ್ಯಾಭ್ಯಾಸ ಮುಗಿಸಿದ ನಂತರ ಅವರಿಗೆ ನಿರುದ್ಯೋಗ ಭತ್ಯವನ್ನು ಕೊಡ್ತೀವಿ ಅಂತ. ನಮಗೆ ನಮ್ಮನ್ನ ನಾವು ದುಡ್ಕೊಂಡು ನಮಗ್ ನಾವು ಸಂಪಾದನೆ ಮಾಡ್ಕೊಂಡು ಸ್ವಾಭಿಮಾನದಿಂದ ಬದುಕಲಿಕ್ಕೆ ಒಂದು ಶಕ್ತಿಯನ್ನ ಕೊಡಿ, ನಮಗೊಂದು ಸ್ಕಿಲ್ಸ್ ಗಳನ್ನ ಕೊಡಿ, ಒಳ್ಳೆ ಎಜುಕೇಶನ್ ಅನ್ನ ಕೊಡಿ. ನಮ್ಗೆ ಯಾಕೆ ಇವತ್ತು ಇದು ನಮ್ಗೆ ಅನ್ಎಂಪ್ಲಾಯ್ಮೆಂಟ್ ಶುರುವಾಗಿದೆ? ನಮ್ಮ ಯುವ ಜನತೆಯಲ್ಲಿ ಲ್ಯಾಕ್ ಆಫ್ ಪ್ರಾಕ್ಟಿಕಲ್ ನಾಲೆಡ್ಜ್, ಲ್ಯಾಕ್ ಆಫ್ ಸ್ಕಿಲ್ಸ್ ಇನ್ ಆರ್ ಯೂತ್. ಇದೇನು ಕೊಡೋದಿಲ್ಲ, ಒಳ್ಳೆ ಎಜುಕೇಶನ್ ಕೊಡೋದಿಲ್ಲ, ನಿಮ್ಗೆ ಫ್ರೀ ಬೀಸ್ ಗಳನ್ನ ಕೊಡ್ತೀವಿ. ಯಾವುದೋ ಒಂದು ಅಧಿಕಾರಕ್ಕೆ ಬರೋದ ಒಂದು ವ್ಯಾಮೋಹದಿಂದ ಅಧಿಕಾರಕ್ಕೋಸ್ಕರ ವೋಟ್ ಬ್ಯಾಂಕ್ಗಳಿಗೋಸ್ಕರ ಈ ಫ್ರೀ ಬೀಸ್ ಗಳನ್ನ ಅನೌನ್ಸ್ ಮಾಡುವಂತದ್ದು ತುಂಬಾ ದುರದೃಷ್ಟಕರ. ಇದು ಈ ದೇಶದ ಭವಿಷ್ಯವನ್ನ ಒಳ್ಳೆ ಕಡೆ ಅಂತೂ ಕರ್ಕೊಂಡು ಹೋಗೋದಿಲ್ಲ. ಈ ಯುವ ಜನತೆಗೆ ಒಳ್ಳೆ ಭವಿಷ್ಯವನ್ನ ಕೊಡಬೇಕು ಅಂತಂದ್ರೆ ದೇ ವಾಂಟ್ ದ ಗುಡ್ ಎಜುಕೇಶನ್ ಸಿಸ್ಟಮ್ ಇನ್ ಕಂಟ್ರಿ. ರೈಟ್.
ಜನಕ್ಕೆ ಮೂಲಭೂತವಾಗಿ ಬೇಕಾಗಿರೋದು ಆರೋಗ್ಯ, ಇನ್ನೊಂದು ಶಿಕ್ಷಣ. ನಾವಿವತ್ತು ಸರ್ಕಾರಿ ಶಾಲೆ ನೋಡಿದ್ರೆ ನಾನೊಂದು 16-17 ವರ್ಷದಿಂದ ಸರ್ಕಾರಿ ಶಾಲೆಯಲ್ಲಿ ಕಿಟಕಿ ಇಲ್ಲ, ಬಾಗಿಲಿಲ್ಲ, ಛಾವಣಿ ಬಿದ್ದೋಗ್ತಿದೆ, ಸೈಡಲ್ಲಿ ಪಾಠ ಮಾಡ್ತಿದ್ದಾರೆ, ಒಂದು ಶಾಲೆಗೆ ಒಬ್ಬರೇ ಶಿಕ್ಷಕರು, ಹಾವೇನೋ ಬಂತು ಅಲ್ಲಿ ಇದ್ದಂಥ ಅಂಗನವಾಡಿ ದಾದಿ ಮಕ್ಕಳನ್ನೆಲ್ಲ ಓಡಿಸ್ಕೊಂಡೋದ್ರು. ಇಂಥ ಸುದ್ದಿನೇ ಹೇಳಿದ್ವಿ ಹೊರತು ಸುಸಜ್ಜಿತವಾದಂತಹ ಸರ್ಕಾರಿ ಶಾಲೆ, ಇಲ್ಲಿ ಇನ್ನು ಅಡ್ಮಿಷನ್ಗೆ ಕ್ಯೂ ನಿಂತಹ ಪೋಷಕರು, ಈ ಥರದ ನಾವು ಸುದ್ದಿ ಬಹಳ ಕಡಿಮೆ ನಾವು ನೋಡ್ತೀವಿ. ಹಾಗಾಗಿ ಈ ಚುನಾವಣೆ ಅನ್ನೋದು, ಆ ಚುನಾವಣಾ ಪ್ರಣಾಳಿಕೆಯಲ್ಲಿ ಶಿಕ್ಷಣವನ್ನು ಅತ್ಯುತ್ತಮ ಪಡಿಸ್ತೀವಿ. ಇನ್ನು ಆರೋಗ್ಯ ಅಂದಾಗ ಇವತ್ತೊಂದು ಡಯಾಲಿಸಿಸ್ಗೂ ಜನ ಒದ್ದಾಡ್ತಾರೆ. ಆ ಎರಡನ್ನು ಯಾಕೆ ಫೋಕಸ್ ಮಾಡೋದಿಲ್ಲ? ನನ್ನ ಕೆಲವು ಸತಿ ನನಗೆ ಅನಿಸ್ಬಿಡುತ್ತೆ, ಏನೋ ಒಂದು 2 ಭರವಸೆ ಕೊಟ್ಟರು ಅಂತ ಹೇಳಿದ್ರೆ ಒಂದು ಭರವಸೆ ಈಡೇರಿಸ್ಬಿಟ್ಟು ಲಾಸ್ಟ್ ಮೂಮೆಂಟ್ವರೆಗೂ ಇನ್ನೊಂದು ಇಟ್ಕೊತಾರೆ, ನೆಕ್ಸ್ಟ್ ಎಲೆಕ್ಷನಿಗೆ ಬೇಕೇನೋ ಅಂಥ ಪ್ಲ್ಯಾನ್ ಮಾಡಿಬಿಡ್ತಾರೆ ಈ ರಾಜಕಾರಣಿಗಳು ಅಂತ ಅನಿಸ್ಬಿಡುತ್ತೆ. ಹೌದಾ ಅದು? ಹೌದು. ಈಗ ಉಚಿತ ಅನ್ನೋದ್ರ ಬಗ್ಗೆ ನಮ್ಮ ಸ್ನೇಹಿತರು ಹೇಳಿದರು. ಉಚಿತ ಅಂತ ಈಗ ಸರ್ಕಾರ ಕೊಡುತ್ತೆ, ಆಯಿತು, ನಾನು ರಿಜೆಕ್ಟ್ ಮಾಡ್ಬೋದಲ್ಲ? ನಾನು ರಿಜೆಕ್ಟ್ ಮಾಡಬೇಕು. ನಾನು ಒಬ್ಬ ಒಳ್ಳೆ ಪ್ರಜೆ ಆದರೆ ಐ ಮಸ್ಟ್ ರಿಜೆಕ್ಟ್ ಇಟ್, ನನಗೆ ಬೇಡದೇ ಇರೋದನ್ನ. ಮತ್ತೆ ಸರ್ಕಾರ ಕೂಡ, ಈಗ ಸರ್ಕಾರಗಳೇನು ಉಚಿತಗಳನ್ನ ಕೊಡ್ತವೆ, ಯಾರಿಗೆ ಕೊಡಬೇಕು ಅಂತ ಕೂಡ ಯೋಚಿಸ್ಬೇಕು. ಸಿಕ್ಕದವ್ರಿಗೆಲ್ಲ ಉಚಿತ ಅಂತ ಕೊಟ್ಟರೆ ಉಚಿತಕ್ಕೆ ಬೆಲೆ ಇರೋದಿಲ್ಲ, ಯಾರಿಗೂ ಬೆಲೆ ಇರೋದಿಲ್ಲ. ಯಾರಿಗೆ ಬೇಕು? ಮಾನದಂಡ ಬೇಕು, ಆಸಕ್ತರಿಗೆ ಬೇಕು, ಸೀನಿಯರ್ ಸಿಟಿಜನ್ಸ್ಗೆ ಬೇಕು. ಯಾಕೆಂದ್ರೆ ಅವ್ರದ್ದು ಬದುಕಿನ ಅಂತಿಮ ಘಟ್ಟದಲ್ಲಿರ್ತಾರೆ, ಅವ್ರಿಗೆ ಬೇಕು, ಅವ್ರಿಗೆ ಬೇಕಾಗ್ತದೆ, ಅಶಕ್ತರಿಗೆ ಬೇಕಾಗ್ತದೆ. ಮತ್ತೆ ಈ ವಿಶೇಷ ಚೇತನರು ನಾವು ಕರಿತೀವಿ, ಅವ್ರಿಗೆ ಬೇಕಾಗ್ತದೆ. ಎಲ್ರಿಗೂ ಕೊಡೋದ್ರಿಂದ ಏನು ಪ್ರಯೋಜನ ಇಲ್ಲ. ಮತ್ತೆ ಅದೇ ಥರ ಜನ ಕೂಡ ಅರ್ಥ ಮಾಡ್ಕೋಬೇಕು, ನನಗೆ ಫ್ರೀ ಬೇಡ, ನನಗೆ ಇದು ಅವಶ್ಯಕತೆ ಇಲ್ಲ ಅನ್ನೋದು ಕೂಡ ಜನ ಕೂಡ ಬಿಡಬೇಕು. ಒಂದ್ಸಗೆ ಟೀಕೆ ಮಾಡೋ ಜನ ಒಂದ್ಸಗೆ ರಿಸೀವ್ ಮಾಡ್ತಾರೆ. ಅದು ಎಲ್ಲಿಗೆ ಹೋಯ್ತು? ನೀವು ಅದೇ ದಾರಿಯಲ್ಲಿ ಇದ್ದೀರಿ ಅಲ್ವಾ? ಯಥಾ ರಾಜ ತಥಾ ಪ್ರಜಾ. ಒಂದ್ಸಗೆ ಅದೇ ತರ ಇವ್ರು ಹೆಂಗಿದಾರೋ ಅವ್ರು ಹಂಗೆ ಬರ್ತಾರೆ. ಮತ್ತೆ ಇನ್ನು ಎಜುಕೇಶನ್ ಸಿಸ್ಟಮ್, ಈಗ ನಮ್ಮಲ್ಲಿ ಬೇಸಿಕ್ ನೀಡ್ಸ್ ಬಹಳ ಇಂಪಾರ್ಟೆಂಟ್ ಇದೆ. ಅದ್ರ ಕಡೆಗೆ ಯಾವ ರಾಜಕಾರಣಿಯೂ ಕೂಡ ಮಾತಾಡ್ತಾ ಇಲ್ಲ. ಈಗ ನಮ್ಮ ಓಟ್ ಹಾಕೋ ಜನ ಇದಾರಲ್ಲ, ಇವಾಗ ಈಗ ಮತದಾನದ ಹಬ್ಬ ಅಂತ ನೀವು ಮಾಡ್ತಾ ಇದ್ದೀರಿ, ಬಹಳ ಒಳ್ಳೆ ಪ್ರೋಗ್ರಾಮ್. ಬಟ್ ಇದು ಒಂದಷ್ಟು ಜನಕ್ಕೆ ಮತದಾನದ ಹಬ್ಬ ಯಾರಿಗಾಗಿದೆ? ಪೊಲಿಟಿಷಿಯನ್ಸ್ಗೆ, ಅವರ ಹಿಂಬಾಲಕರಿಗೆ ಎಣ್ಣೆ ಬಾಡು ಎಲ್ಲ ಇವತ್ತು ರೆಡಿ ಇರ್ತದೆ. ಇವತ್ತು ನಾಳೆ 3 ದಿವಸ ಸಮಾರಾಧನೆ ಇರುತ್ತೆ, ಅವ್ರಿಗೆ ಎಲ್ಲ ನಡೆಸ್ಕೊಳ್ತಾರೆ. ಅವ್ರಿಗೆ ಇದು ಹಬ್ಬ. ಕಾಮನ್ ಮ್ಯಾನ್ಗೆ ಯಾಕೆ ಹಬ್ಬ? ಯಾರೋ ಗಂಜಿ ಗತಿ ಇಲ್ದಿರೋನಿಗೆ ಒಂದು ಕೋಳಿ ತಗೊಂಡು ಕೊಡ್ತಾರೆ, ಅಥವಾ ಒಂದಿಷ್ಟು ಲಿಕ್ಕರ್ ತಗೊಂಡು ಕೊಡ್ತಾರೆ, ಅವನಿಗೂ ಅದು ಹಬ್ಬದ ತರನೇ ಫೀಲ್ ಆಗುತ್ತೆ. ಆದ್ರೆ ಅವನು ಯೋಚಿಸ್ಬೇಕು, ಏನಕ್ಕೆ ಇದನ್ನು ಕೊಡ್ತಾ ಇದ್ದಾರೆ, ಇದನ್ನ ನಂಬ್ಕೊಂಡು ನಾನೇನಾದ್ರು ಓಟ್ ಹಾಕಿದ್ರೆ ನಾಳೆ ಏನಾಗ್ತದೆ. ಇವತ್ತು ಪ್ರತಿಯೊಂದು ಈ ಪಾಲಿಸಿಗಳ ಮೇಲೆ ನಮ್ಮ ಎಲ್ಲವೂ ಕೂಡ ಇವತ್ತು ಡಿಸೈಡ್ ಆಗೋದು. ನಿಮ್ಮ ಮಾತಿಗೆ ನಾನು ಬರೋದಾದ್ರೆ, ನಾವು ಜನಮತ ಅಂತ ಕಾರ್ಯಕ್ರಮ ಮಾಡ್ತೀವಿ, ಪಬ್ಲಿಕ್ ಹತ್ರನೇ ಡೈರೆಕ್ಟಾಗಿ ಹೋಗ್ತೀವಿ. ಅವಾಗೆಲ್ಲ ಅವ್ರು ಮಾತಾಡೋದು ನೋಡಿದ್ರೆ, ಅವ್ರ ಪ್ರಜ್ಞಾವಂತಿಕೆ ನೋಡಿದ್ರೆ, ಅವರ ಎಜುಕೇಷನ್ ನೋಡಿದ್ರೆ ಹೈಲಿ ಕ್ವಾಲಿಫೈಡ್. ಪ್ರತಿಯೊಬ್ಬ ಪೊಲಿಟಿಷಿಯನ್ ಜಾತಕನೇ ಹೇಳ್ಬಿಡ್ತಾರೆ. ಬಟ್ ಸ್ಟಿಲ್ ಆ ಚುನಾವಣೆ ಬಂದಾಗ ಯಾಕೆ ಲಾಕ್ ಆಗ್ತಾರೆ ಅಂತ ನೋಡಿ. ಅಲ್ಲಿ ತುಂಬ ವಿಷಯಗಳು ಕೆಲಸ ಮಾಡ್ತವೆ. ನೀವು ಅಲ್ಲಿ ಹೇಳ್ತಾ ಇದ್ರಿ, ಇಂದಿನ ದಿವಸ ನೀವು ಮತ ಮಾರ್ಕೋಬೇಡಿ ಅಂತ. ಹೌದು. ಒಂದಷ್ಟು ಅಲ್ಲಿ ಬೇರೆ ರೀತಿಯಲ್ಲಿ ಅವ್ರು ಕೆಲಸ ಮಾಡ್ತಾರೆ, ಹಣ ಕೊಡೋದು ಅಥವಾ ಅವರಿಗೆ ಲಿಕ್ಕರ್ ಕೊಡೋದು, ಬೇರೆ ಬೇರೆ ರೀತಿಯಲ್ಲಿ. ಅವ್ರು ಓಟ್ ಹಾಕೋಕೆ ಬರೋಕ್ಕೆ ಶಕ್ತಿ ಇರೋಲ್ಲ, ಅಷ್ಟು ಕೊಡ್ಸಿರ್ತಾರೆ ಹಿಂದಿನ ದಿವಸ. ನೆಕ್ಸ್ಟ್ ಡೇ ಅವ್ನಿಗೆ ಬಂದು ಓಟ್ ಹಾಕೋದಕ್ಕೆ ಅವ್ನು ಹುಡುಕ್ಬೇಕು, ಅವ್ನು ಎಲ್ಲಿ ಬಿದ್ದಿದ್ದಾನೆ ಅಂತ. ಇಂಥ ಸಿಚುವೇಶನ್ ಇರುತ್ತೆ. ಸೊ ಹಂಗಾಗಿ ಜನ ಈ ರಾಜಕೀಯ, ಅದಕ್ಕೆ ಹೇಳಿದ್ದು ನಾನು ಮೊದಲೇ ಹೇಳಿದೆ, ರಾಜಕೀಯ ಪ್ರಜ್ಞೆ ಬಹಳ ಮುಖ್ಯ. ಆ ಪ್ರಜ್ಞೆ ಇಲ್ಲ ಅಂದಾಗ ಯಾರಿಗೆ ಸಿಕ್ಕಿದವ್ರಿಗೆಲ್ಲ ಓಟ್ ಹಾಕ್ತಾರೆ. ಮತ್ತೆ ನಮ್ಮಲ್ಲಿ ಈಗ ಬೇಸಿಕ್ ನೀಡ್ಸ್ ನೀವು ಹೇಳ್ದಂಗೆ ಎಜುಕೇಶನ್, ಇವತ್ತು ಎಜುಕೇಶನ್ ಬಹಳ ಇಂಪಾರ್ಟೆಂಟ್ ಇದೆ. ಇವತ್ತು ಪೇರೆಂಟ್ಸ್ಗೆ ಫೀಸ್ ಕಟ್ಟೋಕ್ಕಾಗದೆ ಎಲ್ಲ ಸುಮ್ಮನೆ ಒಂದು ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಅಂತ ಮಾಡ್ತಾರೆ. ಅದು ಯಾವುದೋ ಒಂದು ದೊಡ್ಡ ಥರ ಇರುತ್ತೆ, ಅಲ್ಲಿ ಸೇರಿಸ್ತಾರೆ. ಅವ್ರಿಗೊಂದು ಇಂಗ್ಲೀಷ್ ಮೀಡಿಯಂ ಆದ್ರೆ ಸಾಕು. ಜನಗಳ ಬೇಡಿಕೆ ಏನಿದೆ ಅಂತ ಪೊಲಿಟಿಷಿಯನ್ಸ್ಗೂ ಗೊತ್ತು. ಒಳ್ಳೆ ಹೆಲ್ತ್ ಬೇಕು, ಒಳ್ಳೆ ಎಜುಕೇಶನ್ ಬೇಕು, ಅದು ಕೊಡಲ್ಲ. ಅವೆರಡು ಇಲ್ಲ. ಮೇ ಬಿ ಅದೆರಡು ಮೋಸ್ಟ್ಲಿ ಅವ್ರದೇ ಓನರ್ಶಿಪ್ ಆಗಿರೋದ್ರಿಂದ ಅದನ್ನ ಕೊಟ್ಬಿಟ್ರೆ ಪ್ರಾಬ್ಲಮ್ ಆಗುತ್ತೆ ಅಂತ. ಅವ್ರ ಇನ್ಕಮಿಗೆ ಇವತ್ತು ಬಹಳಷ್ಟು ಎಜುಕೇಶನ್ ಇನ್ಸ್ಟಿಟ್ಯೂಟ್ಗಳು ಕಂಟ್ರೋಲ್ಡ್ ಬೈ ಆರ್ ರೂಲ್ಡ್ ಬೈ ಕರೆಕ್ಟ್ ಪೊಲಿಟಿಷಿಯನ್ಸ್ ಅಥವಾ ಅವರ ಹಿಂಬಾಲಕರು ಅಥವಾ ಸಂಬಂಧಿಕರು. ರೈಟ್. ಏನು ಹೇಳ್ತೀರಿ ಧನುಷ್ ಇದ್ರ ಬಗ್ಗೆ? ಹಿಂಗೆ ನಮ್ಮ ಬೇಸಿಕ್ ಆಗಿ ಜನಕ್ಕೆ ಬೇಕಾಗಿರೋದೇ ಇದೆರಡು ಸಿಕ್ಬಿಟ್ರೆ ಅವ್ರು ಎಲ್ಲಿ ಯಾವ ಪ್ರಪಂಚದ ಯಾವ ಮೂಲೆಗೆ ಹೋದ್ರು ಗೆದ್ದು ಬಿಡ್ತಾರೆ, ಬದುಕು ಕಟ್ಕೋಬೋದು. 4 ಜನಕ್ಕೆ ನನ್ಗೆ ಹಲವು ಸತಿ ಅನಿಸ್ತಾ ಇರತ್ತೆ, ಉದ್ಯೋಗದಾತರಾಗಕ್ಕಿಂತ ಉದ್ದಿಮೆ ಅಂತ ಏನಾದ್ರು ಮಾಡ್ಕೊಂಡ್ರೆ ಅವರು ಬದುಕನ್ನು ಕೆಡ್ಕೋತಾರೆ, 4 ಜನಕ್ಕೆ ಬದುಕನ್ನು ಕಟ್ಟುವಂತಹ ಒಂದು ಶಕ್ತಿ ಬರುತ್ತೆ. ಆ ನಿಟ್ಟಿನಲ್ಲಿ ಸರ್ಕಾರದ ಯೋಜನೆಗಳು ಸ್ವಲ್ಪ ಅಷ್ಟು ಪರಿಣಾಮಕಾರಿಯಾಗಿಲ್ಲ ಅಂತ. ಅದು ಯಾಕಾಗುತ್ತೆ ಅಂದರೆ ಮೇಡಮ್, ಸರ್ಕಾರದಲ್ಲಿ ಜನಪ್ರಿಯ ಯೋಜನೆಗಳು ಅಂತ ತರಬೇಕು ಅಂತ ಎಲ್ಲ ಮುಖ್ಯಮಂತ್ರಿಗಳಿಗೂ ಮತ್ತು ಮಂತ್ರಿಗಳಿಗೂ ಆಸೆ ಇರುತ್ತೆ. ಆಯ್ತು, ಅವರ ಕಾಲಾವಧಿಯಲ್ಲಿ ನಾನು ಜನರಿಗೆ ಹೆಂಗೆ ಕೊಟ್ಟೆ ಅಂತ ಅವ್ರದ್ದೊಂದು ಹೆಸರು ಉಳ್ಕೋಬೇಕು. ಈ ಪಾಪ್ಯುಲಾರಿಟಿ ಇದ್ರಲ್ಲಿ ಏನು ಮಾಡ್ತಾರೆ, ಎಲ್ಲರಿಗೂ ರೀಚ್ ಆಗಬೇಕು, ನಾನು ಮನೆಯಲ್ಲೂ ನನ್ನ ಹೆಸರನ್ನು ಮಾತಾಡಬೇಕು ಅನ್ನೋ ಬರದಲ್ಲಿ
ಜನಗಳಿಗೆ ನಾನೇನ್ ಕೊಟ್ಟೆ, ಅದು ಹಣದ ರೂಪದಲ್ಲಿರ್ಬೋದು, ಯಾವ್ದಾದ್ರು ಒಂದು ಸೌಲಭ್ಯ ರೂಪದಲ್ಲಿ ಇರ್ಬೋದು, ಇದನ್ನ ನೋಡ್ತಾರೆ. ಆದ್ರೆ ಪಾಲಿಸಿ ಮೇಕಿಂಗ್ ಮಾಡಿದಾಗ ಅಥವಾ ಈ ತರ ಎಜುಕೇಶನ್ ಅಲ್ಲಿ ಏನಾದರೂ ಬದಲಾವಣೆ ತಂದಾಗ, ಆರೋಗ್ಯದಲ್ಲಿ ಬದಲಾವಣೆ ತಂದಾಗ ವಿದ್ಯಾವಂತರಿಗೆ ಮಾತ್ರ ಅಥವಾ ಅದನ್ನ ಯಾರು ಅಪ್ರೋಚ್ ಆಗಿರ್ತಾರೆ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ, ಅದು ಮೋಸ್ಟ್ ಪಾಪ್ಯುಲರ್ ಆಗಲ್ಲ. ಹಾಗಾಗಿ ಈ ರಾಜಕಾರಣಿಗಳು ಕೂಡ ಈ ಎಜುಕೇಶನ್ ಮತ್ತೆ ಈ ಹೆಲ್ತ್ ಸೆಕ್ಟರ್ ಅನ್ನ ಓನ್ ಮಾಡಿರೋದ್ರಿಂದ ಆ ಕ್ಷೇತ್ರದಲ್ಲಿ ಬದಲಾವಣೆ ಕೂಡ ಅವರು ಬಯಸೋದಿಲ್ಲ. ಈಗ ಒಂದು ಯೂನಿವರ್ಸಿಟಿ ತೆಗಿಬೇಕು ಅಂತ ಯಾರಾದ್ರೂ ರಾಜ್ಯ ಸರ್ಕಾರ ಪಾಲಿಸಿ ಮೇಕಿಂಗ್ ನ ಮಾಡ್ತೀನಿ ಅಂದ್ರೆ ಅಲ್ಲಿರೋ ಕ್ಯಾಬಿನೆಟ್ ಮಂತ್ರಿಗಳೇ ವಿರೋಧ ಮಾಡ್ತಾರೆ. ಯಾಕೆ ಮಾಡ್ತಾ ಇದೀರಾ, ನನ್ನ ಎಜುಕೇಶನ್ ಸಿಸ್ಟಮ್ ನನ್ನ ಒಂದು ಇನ್ಸ್ಟಿಟ್ಯೂಷನ್ ಅಲ್ಲಿದೆ, ಅದು ಕೊಡ್ತಾ ಬೀಳುತ್ತೆ ಅಂತ. ಜನಸಾಮಾನ್ಯರಿಗೆ ಏನಾಗುತ್ತೆ ಅಂದ್ರೆ ಈ ತರದ ಸೂಕ್ಷ್ಮ ವಿಚಾರಗಳನ್ನ ಗಮನಿಸಲ್ಲ. ಅವರಿಗೆ ಈಗ ಕರ್ನಾಟಕದಲ್ಲಿ ಒಂದು ಮನೆಗೆ 30,000 ಹೋಗ್ತಾ ಇದೆ ಅಟ್ ಪ್ರೆಸೆಂಟ್. ಜನಗಳಿಗೆ ನಗದು ರೂಪದಲ್ಲಿ ಏನ್ ಬರುತ್ತೆ, ತಿಂಗಳ ಏನ್ ಬರುತ್ತೆ. ಅಗ್ರಿ. ಈಗ ಹಿಂಗಾಗ್ಬಿಟ್ಟಿದೆ ಅಂದ್ರೆ ಸೈಕಾಲಜಿ, ನೀವು ಫೋನ್ ಪೇನ ಯೂಸ್ ಮಾಡ್ತಾ ಇದ್ರೆ ಅಥವಾ ಯಾವುದೋ ಒಂದು ಅದು ಎಷ್ಟು ಗೊತ್ತೇ ಆಗಲ್ಲ, ಅದೇ ಹಾರ್ಡ್ ಕ್ಯಾಶ್ ಕೈಯಲ್ಲಿದ್ರೆ ಅದು ಫೀಲ್ ಆಗುತ್ತೆ. ಹಣ ಬಂದಾಗ ಜನರಿಗೆ ಇವ್ರು ಆಗ್ತಾ ಇದಾರೆ ಈ ತರದ್ ಬರುತ್ತೆ. ಆದ್ರೆ ಅವ್ನು ಸ್ಕೂಲಿಗೆ ಸೇರ್ಬೇಕಾದ್ರೆ ಇದು ಯಾರು ತಂದ್ರು ಅದು ಯೋಚನೆ ಮಾಡಲ್ಲ, ಅದಕ್ಕೆ ಯಾರು ಅಡ್ವರ್ಟೈಸ್ಮೆಂಟ್ ಆ ತರದ್ದೇನೋ ಇರಲ್ಲ. ಹಂಗಾಗಿ ಜನರಲ್ಲಿ ರಾಜಕೀಯ ಪ್ರಜ್ಞೆ ಮತ್ತು ಸಮಾಜದಲ್ಲಿ ಏನ್ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಗಮನ ಹರಿಸ್ಬೇಕು. ಇತ್ತೀಚಿನ ಯೂತ್ಸು ಜಾಸ್ತಿ ಟ್ವಿಟರ್ ಅಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಕಮೆಂಟ್ ಹಾಕೋದ್ರಲ್ಲೇ ಬಿಸಿ ಇರ್ತಾರೆ ಹೊರತು ನಮ್ ಸುತ್ತ ಏನಾಗ್ತಾ ಇದೆ ಅದನ್ನ ತರ್ತಾ ಇರೋರು ಯಾರು, ಬದಲಾವಣೆ ಇದೇ ಪಾಯಿಂಟ್ ಅನ್ನು ಕೇಳ್ತೀನಿ ನೋಡಿ, ಬದಲಾವಣೆ ಆಗ್ತಾ ಇದೆ ಅನ್ನೋದನ್ನ ಗಮನಿಸಬೇಕು. ರೈಟ್. ಪುರಾಣಿಕ್ ಸರ್ ಇಲ್ಲಿ ಧನುಷ್ ಅವರು ಒಂದು ಪಾಯಿಂಟ್ ರೈಸ್ ಮಾಡಿದ್ರು. ಇವತ್ತಿನ ಯುವ ಸಮೂಹ ಈ ಸಾಮಾಜಿಕ ಜಾಲತಾಣದಲ್ಲಿ ಬಹಳ ಬ್ಯುಸಿ ಆಗಿಬಿಟ್ಟಿದೆ. ಏನು ಟ್ವಿಟರು, ಫೇಸ್ಬುಕ್, ಮತ್ತೊಂದು ಏನೋ ಸಮಸ್ಯೆ ಆಯಿತು, ಆ ಸಮಸ್ಯೆಯನ್ನು ಧ್ವನಿ ಎತ್ತೋದಕ್ಕೆ ಪ್ಲ್ಯಾಟ್ಫಾರ್ಮ್ ಯಾವುದು ಅಂದರೆ ಅದೇ ಮನೇಲಿ ಕೂತ್ಕೊಂಡ್ಬಿಟ್ಟು ಅಥವಾ ಬಾತ್ರೂಮಲ್ಲಿ ಕೂತ್ಕೊಂಡು ಅದ್ರ ಬೇಕಾದ್ರೆ ಸ್ಟೇಟಸ್ ಹಾಕ್ತಾರೆ ಹೊರತು ಬೀದಿಗಿಳಿದು ಹೋರಾಟ ಮಾಡಲ್ಲ, ಬೀದಿಗಿಳಿದು ಪ್ರಶ್ನೆ ಮಾಡಲ್ಲ. ವಿಧಾನಸೌಧ ನಮ್ಮ ಭಾರತದಲ್ಲಿ ಅಥವಾ ನಮ್ಮ ಕರ್ನಾಟಕದಲ್ಲಿ ಅಂತ ಸಂಸತ್ತಿನ ಭಾರತದಲ್ಲಿ ಕರ್ನಾಟಕದಲ್ಲಿ ವಿಧಾನಸೌಧನ ಅದೆಷ್ಟು ಯುವ ಸಮೂಹ ನೋಡಿದೆಯೋ ಗೊತ್ತಿಲ್ಲ. ಜನಪ್ರತಿನಿಧಿಗಳು ನಾವು ಆಯ್ಕೆ ಮಾಡಿದವ್ರನ್ನ ಹೋಗಿ ಪ್ರಶ್ನೆ ಮಾಡುವಂಥದ್ದು, ಫಿಸಿಕಲಿ ಮಾಡುವಂಥದ್ದು ಆಲ್ಮೋಸ್ಟ್ ಸ್ಟಾಪ್ ಆಗಿದೆ ಅಂತ ಅನ್ಸೋದಿಲ್ವಾ ಸರ್? ಡೆಫಿನೆಟ್ಲಿ. ಇದು ನಮ್ಮ ಮಂಜೇಗೌಡರಿಗೆ ಗೊತ್ತು, ಮತ್ತೆ ಹೇಮಶ್ರೀ ಮತ್ತೆ ಧನುಷ್ ಹೇಳಿದ ಪಾಯಿಂಟ್ಸ್ ಅಲ್ಲಿ ಒಂದು ಅಂಶ ಬಹಳ ನಮ್ಗೆಲ್ರಿಗೂ ಗಮನಕ್ಕೆ ಬಂದಿದೆ. ಬಟ್ ನಮ್ಮ ವೀಕ್ಷಕರಿಗೆ ಬರುತ್ತೆ ಏನು ಮತದಾನ ಅಂತಕ್ಕಂಥದ್ದು ಒಂದು ರೀತಿ ಸಂಭ್ರಮದ ಒಂದು ಏನು ಒಂದು ವೈಭವ ಇದೆ, ಅದು ಕಾಣ್ತಾ ಇದೆ. ಈ ಕಾಣ್ತಕ್ಕಂಥದ್ದು ಅಂಶಗಳು ಮತ್ತು ಬೇರೆ ಪ್ರಭಾವಗಳು, ಜಾತಿ ಅಂಶಗಳು, ವಿದ್ಯಾರ್ಥಿಗಳು ಯಾಕೆ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ವಿದ್ಯಾರ್ಥಿಗಳ ಪ್ರಮುಖವಾದ ಅನೇಕರು ತಮ್ಮ ಕೆರಿಯರ್ ವಿದ್ಯಾಭ್ಯಾಸವನ್ನೇ ಬಿಟ್ಟುಕೊಟ್ಬಿಟ್ರು. ಅಂದ್ರೆ ಆ ಒಂದು ದೇಶ ಪ್ರೇಮ ಇರ್ತಕ್ಕಂಥ ಈಗ ಅಂತ ಪರಿಸ್ಥಿತಿ ಇಲ್ಲ. ಈಗ ಎಲ್ಲವೂ ಮುಂದೆ ಸರ್ ಒಂಚೂರು ನೆಟ್ವರ್ಕ್ ಇಶ್ಯೂ ಇದೆ, ನಿಮ್ದು ವಾಯ್ಸ್ ನನ್ಗೆ ಅಷ್ಟು ಕ್ಲಾರಿಟಿ ಸಿಗ್ತಾ ಇಲ್ಲ. ಮಾತಾಡ್ತೀನಿ ಸರ್, ಒಂದೇ ನಿಮಿಷ. ರೈಟ್. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಾ ಇರೋದು ಇದೇ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಆಗುವಂಥ ಚುನಾವಣೆ ಕುರಿತಂತೆ. ಬಹಳ ಮುಖ್ಯವಾಗಿ ಚುನಾವಣೆ ಮತದಾನ ಆಗ್ತಿರತ್ತೆ, ನಾವು ನೀವೆಲ್ಲರೂ ಕೂಡ ಮತದಾರರು. ಹಾಗೆ ಅಂತಿಮವಾಗಿ ಆ ಪಟ್ಟಿ ನೋಡ್ತಾ ಇರ್ತೀವಿ, ಹೆಸರು ನೋಡ್ತೀವಿ, ಸಿಂಬಲ್ ನೋಡ್ತೀವಿ. ಫೈನಲಿ ಒಂದು ಥಾಟು ಮೇ ಬಿ ಮೋಸ್ಟ್ ಆಫ್ ದ ಪೀಪಲಿಗೆ ಬರಬಹುದು ಅಂತ ಅನ್ಸುತ್ತೆ, ಇವನು ನಮ್ಮವನ, ಇವನು ನಮ್ಮ ಜಾತಿಯವನ. ಯಾಕಿದು ಜಾತಿ ವ್ಯವಸ್ಥೆ ಹೋಗಬೇಕು ಅಂತ ಬೊಂಬಡ ಹೊಡ್ಕೊಳ್ಳೋದು ಒಂದು ಕಡೆ ಆದರೆ, ಇವನು ನಮ್ಮವನ ಅಂತ ಓಟ್ ಹಾಕುವಂತಹ ಮನಸ್ಥಿತಿ ಯಾವಾಗವರೆಗೂ ಹೋಗೋದಿಲ್ಲ, ಅಲ್ಲಿವರೆಗೂ ಉದ್ಧಾರ, ಅಭಿವೃದ್ಧಿ, ಅಭ್ಯುದಯ ಅನ್ನೋದು ಅಸಾಧ್ಯ. ಬಹಳ ಸಂಕಟ ಆಗೋದು ಮತ್ತೊಂದು ವಿಷಯ ಏನು ಅಂತ ಹೇಳಿದ್ರೆ, ಈ ಜಾತಿ ವ್ಯವಸ್ಥೆ ಏನೇನು ಕ್ಯಾಂಪೇನ್ಗಳಾಗ್ತವೆ, ಇದೆಲ್ಲದರ ನಡುವೆ ದೇಶದ ಅಭ್ಯುದಯ ಆಗಬೇಕು ಅಂತ ಏನೇನು ಮಾತಾಡ್ತೀರಿ. ಜನಮತ ಕಾರ್ಯಕ್ರಮ ಇರಲಿ, ನೀವು ಪಬ್ಲಿಕ್ ಹತ್ರ ಬಂದಾಗ್ಲೂ ಇದೆಲ್ಲ ಜಾತಿ ವ್ಯವಸ್ಥೆ ಹೋಗಬೇಕು ಅಂತ ನೀವು ಮಾತಾಡಿರ್ತೀವಿ, ನಾವು ಮಾತಾಡಿರ್ತೀವಿ, ಅಭ್ಯರ್ಥಿಗಳು ಮಾತಾಡಿರ್ತಾರೆ, ರಾಜಕಾರಣಿಗಳು ಮಾತಾಡಿರ್ತಾರೆ. ಫೈನಲಿ ಓಟ್ ಹಾಕೋ ಆ ಮತದಾರ ಪ್ರಭು ಅಂತ ಏನು ಕರಿತೀವಿ, ಆ ಪ್ರಭುಗಳು ಕೂಡ ಒಂದ್ಸತಿ ನಮ್ಮವನ ಅಂತ ನೋಡ್ತಾನಲ್ಲ. ಯಾಕಿದು ಹಿಂಗಾಗಿದೆ ಅಂತ? ಇಟ್ ಈಸ್ ಆಲ್ ಬಿಕಾಸ್ ಆಫ್ ಅವ್ರನ್ನ ಮಿಸ್ಲೀಡ್ ಮಾಡುವಂಥದ್ದು. ಇವನು ನಮ್ಮ ಜಾತಿಯವ ಆದ್ರೆ ನಮಗೇನಾಗುತ್ತೆ, ನಮಗೇನು ಮಾಡ್ತಾನೆ ಅಂತ ಅವನು ಏನು ಆಮಿಷಗಳು ತೋರಿಸಿರ್ತಾನೆ. ಯಾವುದೇ ಒಂದು ವ್ಯಕ್ತಿ ಅವನ ಆ ವ್ಯಕ್ತಿಯ ಜಾತಿ, ಮತ, ಪಂಥ ನೋಡ್ಕೊಂಡು ಓಟ್ ಹಾಕಿದ್ರೆ ನಮ್ಮ ಓಟ್ನಿಂದ ನಮ್ಮ ದೇಶವನ್ನ ಮಾರ್ಕೊಳ್ಳೋಂಥವ್ರು ನಾವೇ ಆಗ್ತೀವಿ. ಅದಕ್ಕೆ ಕಾರಣಕರ್ತರು ನಾವೇ ಆಗ್ತೀವಿ ಅನ್ನುವಂಥದ್ದು ಪ್ರತಿಯೊಂದು ಮತದಾರ ಕೂಡ ನೆನ್ಪಿಟ್ಕೋಬೇಕಾಗಿರುವಂಥ ವಿಚಾರ. ಅದ್ ನಾವ್ ಎಲ್ಲವನ್ನ ಬಿಟ್ಟು, ಜಾತಿ, ಮತ, ಪಂಥ ಎಲ್ಲವನ್ನ ಬಿಟ್ಟು ನಾವೆಲ್ಲರೂ ಒಂದೇ, ನಾವೆಲ್ಲರೂ ಕೂಡ ಭಾರತೀಯರು. ಈ ದೇಶಕ್ಕಾಗಿ
ನಾನು ವೋಟ್ ಹಾಕಬೇಕು, ಈ ನೇಷನ್ ಫಸ್ಟ್ ಅನ್ನುವಂತ ಒಂದು ಪ್ರಜ್ಞೆಯಿಂದ ನಾವೆಲ್ಲರೂ ಕೂಡ ವೋಟ್ ಹಾಕಬೇಕು ಅಂತ ಹೇಳಿ ನನಗಂತ ಅನ್ಸುತ್ತೆ. ಮತ ನೋಡ್ಕೊಂಡು ವೋಟ್ ಹಾಕಿದ್ರೆ ಅದರಿಂದ ಆಗುವಂತ ಪರಿಣಾಮ ಕೂಡ ನಾವೇ ಅನುಭವಿಸ್ಬೇಕಾಗುತ್ತೆ. ಅಂಡ್ ವಿ ಲೂಸ್ ದಟ್. ನಾವು ಯಾವತ್ತು ಮತ ನೋಡ್ಕೊಂಡು ವೋಟ್ ಹಾಕ್ತಿವಿ, ಇಲ್ಲ 2,000 ರೂಪಾಯಿ ನೋಟ್ ನೋಡ್ಕೊಂಡು ವೋಟ್ ಹಾಕ್ತಿವಿ, ಕುಕ್ಕರ್ ನೋಡ್ಕೊಂಡು ವೋಟ್ ಹಾಕ್ತಿವಿ ಅಂತಂದ್ರೆ ನಮ್ಮನ್ನ ನಾವಲ್ಲಿ ಮಾರ್ಕೊಂಡ್ ಬಿಟ್ವಿ. ದೆನ್ ಮತ್ತೆ ಮುಂದೆ ಅವ್ನು ಏನ್ ಮಾಡಿಲ್ಲ ಅನ್ನುವಂತ ಕ್ವಶನ್ ಮಾಡುವಂತ ಧೈರ್ಯ, ಕಾನ್ಫಿಡೆನ್ಸ್ ಎಲ್ಲಿಂದ ಬರುತ್ತೆ? ಹೆಂಗು ತಗೊಂಡ್ಬಿಟ್ಟಿದ್ದೀನಲ್ಲ ನಾನು, ಹೆಂಗು ತಗೊಂಡ್ಬಿಟ್ಟಿದ್ದೀನಿ. ಐ ಆಮ್ ಲೈಕ್ ಎ ಸ್ಲೇವ್. ವಿ ಶುಡ್ ಎಕ್ಸರ್ಸೈಸ್ ದಟ್ ವಿತೌಟ್ ದಟ್ ಅಂತ ನನಗೆ ರೈಟ್. ವೆರಿ ನೈಸ್. ಚುನಾವಣೆ ಆಗ್ತಾ ಇರುತ್ತೆ, ಯಾರು ಬಹುತೇಕ ಚುನಾವಣೆಯಲ್ಲಿ ವಂಚಿತರಾಗ್ಬೋದು ಆ ಮತದಾನ ಪ್ರಕ್ರಿಯೆಯಲ್ಲಿ ಅಂತ ನೋಡೋದಾದರೆ, ಅಗೇನ್ ನಾವು ಪತ್ರಕರ್ತರು ಅಂತ ಹೇಳ್ಬೋದು, ಪೊಲೀಸ್ ಸಿಬ್ಬಂದಿಗಳು ರೆಗ್ಯುಲರಾಗಿ ಅವತ್ತಂತೂ ಡೆಫಿನೆಟ್ಲಿ ವರ್ಕಲ್ಲಿ ಇರ್ತಾರೆ. ಸೊ ಇಲ್ಲೇನಾದರೂ ಸುಧಾರಣೆ ತರೋಕ್ಕೆ ಸಾಧ್ಯತೆ ಇದೆಯಾ? ಅಂದರೆ ಅವರು ವೋಟಿಂಗ್ 24/7 ಅವ್ರು ವರ್ಕ್ ಮಾಡ್ತಾನೆ ಇರುತ್ತೆ. ಏಕೆಂದರೆ ಸಮಯ ಇರೋದು 7 ರಿಂದ 6 ಅಂತ. ಹೇಗೇನಾದರೂ ಚಾನ್ಸಸ್ ಇದೆಯಾ? ಅವಕಾಶ ಇದೆ. ಚುನಾವಣಾ ಆಯೋಗ ಅದಕ್ಕೆ ಅವಕಾಶ ಮಾಡಿಕೊಡೋಕ್ಕೆ ಅವ್ರಿಗೆಲ್ಲ ಅಧಿಕಾರ ಇದೆ. ಚುನಾವಣಾ ಆಯೋಗ ಈ ನಿಟ್ಟಿನಲ್ಲಿ ಕ್ರಮ ತಗೋಬೇಕಾಗ್ತದೆ. ಈ ಹಿಂದೆ ಕೆಲವು ಬಾರಿ ಕೊಟ್ಟಿದ್ದಾರೆ, ಯಾರಿಗೆ ವೋಟ್ ಸ್ಪೆಷಲಿ ಗೌರ್ಮೆಂಟ್ ಎಂಪ್ಲಾಯೀಸ್ಗೆ ಅಥವಾ ಚುನಾವಣೆಯಲ್ಲಿ ಯಾರೆಲ್ಲ ನಿಯೋಜನೆ ಆಗಿರ್ತಾರೆ ಅವರಿಗೆ ವೋಟ್ ಹಾಕ್ಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಈ ಬಾರಿ ಹೇಗೆ ಮಾಡಿದ್ದಾರೆ ಗೊತ್ತಿಲ್ಲ, ಆದರೆ ಅವರಿಗಂತೂ ಅಧಿಕಾರ ಇದೆ, ಅದನ್ನು ಕೊಡ್ಲಿಕ್ಕೆ ಅವಕಾಶ ಇದೆ. ಯಾಕೆಂದ್ರೆ ಈಗ ಸಮ್ ಟೈಮ್ ಪೋಸ್ಟಲ್ ವೋಟ್ ಕೂಡ ಹೌದೌದು. ಸೊ ಹಂಗಾಗಿ ಅವ್ರಿಗೆ ಅವಕಾಶ ಮಾಡ್ಕೊಡೋಕೆ ಇದೆ, ಅದನ್ನು ಮಾಡಿಕೊಡ್ಬಹುದು. ಇನ್ನು ಜಾತಿ ವಿಚಾರವಾಗಿ ನೀವು ಹೇಳಿದ್ರಿ, ಈಗ ಜಾತಿ ವಿಚಾರಕ್ಕೆ ಅಂತ ಬಂದಾಗ ನಮ್ಮಲ್ಲಿ ರಿಸರ್ವೇಷನ್ ಕಾನ್ಸ್ಟಿಟ್ಯೂಷನ್ ಇದಾವೆ. ಅಲ್ಲಿ ಯಾವ್ದ್ರ ಆಧಾರದ ಮೇಲೆ ಕೊಟ್ಟರು? ಒನ್ಸ್ ಅಗೇನ್ ಜಾತಿ ಮೇಲೇನೆ. ನಮ್ಮ ಜಾತಿ ವ್ಯವಸ್ಥೆ ನಮ್ಮ ದೇಶವನ್ನ ಬಹಳ ಹಿಂದಿಂದಲೂ ಕಾಡ್ಕೊಂಡು ಬಂದಿದೆ. ಅವ್ರನ್ನ ಮೇಲ್ ತರೋದಕ್ಕೆ ಅಂತ ಅಂದ್ರೆ ಹಿಂದುಳಿದ ಅದರಲ್ಲೂ SC/ST ಸಮುದಾಯದಲ್ಲಿ ಇರೋವಂಥವ್ರನ್ನ ಮೇಲಕ್ಕೆ ತರಬೇಕು, ಮತ್ತೆ ಅವರೇ ಅತಿ ಹೆಚ್ಚು ಜಾಗ ಎಲ್ಲಿ ವಾಸ ಮಾಡ್ತಾ ಇರ್ತಾರೆ ಅಂತ ಜಾಗಗಳಿಗೆ ಅಂತ ಕೊಟ್ಟರು ರಿಸರ್ವೇಷನ್ ಕಾನ್ಸ್ಟಿಟ್ಯೂನ್ಸಿಗಳನ್ನ. ಈಗ ಅಲ್ಲಿ ಕೂಡ ಎಡಬಲ ನೋಡ್ತಾರೆ ಒನ್ಸ್ ಅಗೇನ್. ಅಂದ್ರೆ ಜಾತಿಯ ಕರಾಳ ಮುಖ ಅದು. ಅಲ್ಲಿ ಆ ಭಾಗದ ನನ್ನ ಸುಧಾರಣೆ ಅಂದರೆ ಎರಡೇ ಚಾನ್ಸಸ್ ಇರುತ್ತೆ, ಅಬೋವ್ ಪಾವರ್ಟಿ ಲೈನ್, ಬಿಲೋ ಪಾವರ್ಟಿ ಲೈನ್. ಯಾವುದೇ ಜಾತಿಯಾಗಿದ್ರೆ ಆ ಕಾನ್ಸೆಪ್ಟಲ್ಲೇ ಮೇ ಬಿ BPL APL ಬಂದಿದ್ದು ಅಂತ ಅನಿಸುತ್ತೆ. ಇಂಪ್ಲಿಮೆಂಟ್ ಆಗಿದೆ, ಆದರೆ ಪರಿಣಾಮಕಾರಿಯಾಗಿ ಜಾತಿ ವ್ಯವಸ್ಥೆಯನ್ನು ಹೊಡೆದಾಕೋ ಮಟ್ಟಕ್ಕೆ ಸಾಧ್ಯ ಇಲ್ವಾ? ಅದು ರಿಸರ್ವೇಷನ್ ಇರೋವರೆಗೂ ಜಾತಿ ವ್ಯವಸ್ಥೆಯನ್ನು ತೆಗಿಯೋಕೆ ಬರೋಲ್ಲ. ಮತ್ತೆ ಜಾತಿ ವ್ಯವಸ್ಥೆಯ ಮನಸ್ಥಿತಿಯಿಂದ ಜನ ಹೊರಗೆ ಬರೋವರೆಗೂ ರಿಸರ್ವೇಷನ್ ತೆಗಿಯೋಕ್ಕಾಗಲ್ಲ. ಇದಂಗಾರೆ ಇಲ್ಲಿದೆ ಈ ವ್ಯವಸ್ಥೆಲ್ಲ ಇಲ್ಲಿದೆ, ಅದು ತೆಗಿಯೋಕ್ಕೂ ಆಗೋದಿಲ್ಲ. ಯಾಕೆಂದ್ರೆ ಜನ ಬಿಡಬೇಕು. ಜನ ಎಲ್ಲರನ್ನೂ ಈಕ್ವಲ್ ಆಗಿ ನಡೆಸ್ಕೊಂಡಾಗ ರಿಸರ್ವೇಷನ್ ಇರೋದಿಲ್ಲ. ಅವಾಗ ನೀವು ಹೇಳ್ದಂಗೆ BPL APL ಅಥವಾ ಆರ್ಥಿಕ ಸ್ಥಿತಿಗತಿಗಳ ಆಧಾರದ ಮೇಲೆ ಕೊಡಬಹುದು. ಈಗ ಎಷ್ಟೋ ಸಲ ಒಳ್ಳೆ ಪರ್ಸೆಂಟೇಜ್ ತಗೊಂಡಿರ್ತಾನೆ, ಜನರಲ್ ಮೆರಿಟಲ್ಲಿದ್ದರೆ ಓಕೆ, ಏನು ಜನರಲ್ ಮೆರಿಟಲ್ಲಿ ಒಂದು 35 40 ತೊಗೊಂಡಿದ್ದ ಅಂತ ಹೇಳಿದ್ರೆ ಮೂವ್ ಮಾಡೋಕ್ಕೆ ಆಗಲ್ಲ. ಅದೇ ಬೇರೆ ಸಮುದಾಯಗಳಿಗೆ ಅವಕಾಶ ಇದೆ ಆ ಥರದ್ದು ವ್ಯವಸ್ಥೆ ಒಳಗೆ. ರೈಟ್. ಪೋಸ್ಟಲ್ ಬ್ಯಾಲೆಟ್ಸ್ ಬಗ್ಗೆ ಏನು ಹೇಳ್ತೀರಿ? ಪೋಸ್ಟಲ್ ಬ್ಯಾಲೆಟ್ಸ್ ಈಗ ಡ್ರೈವರ್ಸ್ಗಳು ಇರ್ತಾರೆ, ಬೆಂಗಳೂರಲ್ಲಿ ವರ್ಕ್ ಮಾಡ್ತಾ ಇರೋರು, ಅಂಥವ್ರಿಗೆ, ಜರ್ನಲಿಸ್ಟ್ಗಳಿಗೆ, ಮೀಡಿಯಾ ಹೌಸ್ಗಳಲ್ಲಿ ವರ್ಕ್ ಮಾಡೋರಿಗೆ, ಅಥವಾ ಡ್ರೈವರ್ ಇವರಿಗೆ, BMTC ಕಂಡಕ್ಟರ್ಗಳಿಗೆ, ಪೊಲೀಸ್ ಮೆನ್ಗಳಿಗೆ, ಇವರು ಒಂದು ಸ್ವಲ್ಪ ಜನಸಂಖ್ಯೆಯಲ್ಲಿ ಕಡಿಮೆ ಬರ್ಬೋದು, ಆದ್ರೆ ಇವ್ರ ಮತದಾನ ಕೂಡ ಇಂಪಾರ್ಟೆಂಟ್. ಅವ್ರು ಕೇಳಿದ್ರೆ ರಜೆ ಯಾರು ಕೊಡಲ್ಲ. 2 ದಿನಗಟ್ಲೆ ನಾನು ದೂರದ ಊರಿಗೆ ಹೋಗಿ ವೋಟ್ ಹಾಕೋದಕ್ಕೋಸ್ಕರ ಹೋಗ್ತಾ ಇದ್ದೀನಿ ಅಂದ್ರೆ ಯಾರು ಕೊಡಲ್ಲ. ಹಾಗಾಗಿ ಚುನಾವಣಾ ಆಯೋಗ ಈ ರೀತಿ ಆ ದಿನಗಳಲ್ಲಿ ಯಾರು ಕೆಲಸ ಮಾಡ್ತಾರೆ ಅಂಥವ್ರು ಮೊದಲೇ ನೋಂದಣಿ ಮಾಡ್ಕೊಳ್ಳಿ, ನಿಮಗೂ ಕೂಡ ಪೋಸ್ಟಲ್ ಬ್ಯಾಲೆಟ್ ಅಲ್ಲಿ ಪೋಸ್ಟಿಂಗ್ ವೋಟಲ್ಲಿ ನಿಮಗೆ ಅವಕಾಶ ಮಾಡಿಕೊಡ್ತೀವಿ ಅಂತ ಹೇಳಿ ಚುನಾವಣಾ ಆಯೋಗ ಈ ಸುಧಾರಣೆಗಳನ್ನು ತಂದ್ರೆ ಇಂತಹ ವರ್ಗಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಜನಗಳಿಗೂ ಉಪಯೋಗ ಆಗುತ್ತೆ. ಮತ್ತೆ ಈ ಮತದಾರರಿಗೆ ಸ್ವಲ್ಪ ಇನ್ಸೆಂಟಿವ್ ಕೊಡೋ ತರ, ಅವತ್ತವ್ರೆಲ್ಲಾದ್ರೂ ವೋಟ್ ಹಾಕಿದ್ದಾರೆ ಅಂದ್ರೆ ನೆಕ್ಸ್ಟ್ ಡೇ ಸ್ವಲ್ಪ ಫ್ರೀಯಾಗಿ ಓಡಾಡ್ಸೋದಾಗ್ಲಿ ಬಸ್ಗಳಲ್ಲಿ, ಅದೆಲ್ಲ ಮಾಡಕ್ಕೆ ಖರ್ಚಾಗುತ್ತೆ. ಇನ್ಸೆಂಟಿವ್ ಈಗ ಯಾಕೆ ಅಂದ್ರೆ ಕೆಲವೊಂದ್ ಕಡೆ ನಾನು ವೋಟ್ ಮಾಡಿದ್ರೆ ಏನ್ ಸಿಗುತ್ತೆ ಅನ್ನೋದು ಇರುತ್ತೆ. ಹಂಗಾಗಿ ನೀವು ಇಲ್ಲಿಂದ ದೂರ ಹಿಂಗ್ ಹೇಳ್ತೀನಿ ನೋಡಿ, ಇದಕ್ಕೆ ಪುರಾಣಿಕ ಸರ್ ಹೇಳ್ತಾರೆ ಇದಕ್ಕೆ. ಅಲ್ಲ, ಒಂದ್ ಸೆಕೆಂಡ್ ಕಂಪ್ಲೀಟ್ ಮಾಡ್ಬಿಡ್ತೀನಿ. ಈಗ ನಾನು ಇಲ್ಲಿಂದ ಹೋಗಿ ನಾಳೆ ಚಿತ್ರದುರ್ಗದಲ್ಲಿ ವೋಟ್ ಹಾಕ್ಬೇಕು, ನಾನು ಬಸ್ ಚಾರ್ಜ್ ಇಟ್ಕೊಂಡು ವೋಟ್ ಹಾಕ್ತೀನಿ ಮತ್ತೆ ವಾಪಸ್ ಬಸ್ ಚಾರ್ಜ್ ಇಟ್ಕೊಂಡ್ ಬರ್ತೀನಿ. ಅದು ಪ್ರಬುದ್ಧ ಮತದಾರರು ತಮ್ಗೇನು ಅಪೇಕ್ಷೆ ಇಲ್ದರೆ ಮಾಡ್ತಾರೆ. ಇನ್ ಕೆಲವೊಬ್ಬರಿಗೆ ಇಲ್ಲಿಂದ ಯಾರು ಅಲ್ಲಿ ತನಕ ಹೋಗ್ತಾರೆ ಅಂತ ಮತದಾರರಿಗೆ ಏನ್ ಮಾಡ್ಬೇಕು, ಉಚಿತ ಪ್ರಯಾಣದ ವ್ಯವಸ್ಥೆ. ವೋಟ್ ಹಾಕೋದಿಕ್ ನೀನು ಹೋಗ್ಬಾರಪ್ಪ, ನೀನು ವೋಟ್ ಹಾಕಿರೋ ನಮಗೆ ಕನ್ಫರ್ಮ್ ಆಗುತ್ತೆ, ಯಾಕೆಂದ್ರೆ ನಿನ್ನ ಬೆರಳಿಗೆ ಇಂಕ್ ಹಾಕ್ತಾರೆ, ಇನ್ನು ಆ ಕಡೆಯಿಂದ ನಾವು ವಾಪಸ್ ಕರ್ಕೊಂಡು ಬರ್ತೀವಿ ಫ್ರೀಯಾಗಿ. ಈ ತರದ ಕೆಲವೊಂದು ಸುಧಾರಣೆಗಳನ್ನ ಅಥವಾ ಕೆಲವೊಂದು ಸೌಲಭ್ಯಗಳನ್ನ ಜನಸಾಮಾನ್ಯರಿಗೆ ಕೊಟ್ಟಾಗ ಮತದಾನ ಪ್ರಮಾಣ ಇನ್ನೂ ಹೆಚ್ಚಾಗ್ಬೋದು. ಇನ್ನೊಂದು ಜಾತಿ ವ್ಯವಸ್ಥೆ ಬಗ್ಗೆ ಹೇಳ್ಬೇಕು ಅಂದ್ರೆ, ಅದು ಮತದಾರನು ಮಾಡ್ಕೊಂಡಿದ್ದಾನೆ, ರಾಜಕೀಯ ಪಕ್ಷಗಳು ಕೂಡ ಮಾಡ್ಬಿಟ್ಟಿದ್ದಾವೆ. ಟಿಕೆಟ್ ಕೊಡಬೇಕಾದ್ರೇನೆ ಯಾರು ಜಾಸ್ತಿ ಪರ್ಸೆಂಟು ಜಾತಿರಿದ್ದಾರೆ ಅವ್ರಿಗೆ ಕೊಡೋಣ, ಅವ್ರ ಅಪೋಸಿಟ್ ಯಾರನ್ನ ಕ್ಯಾಂಡಿಡೇಟ್ ಮಾಡ್ತಾರೆ ಅವರು ಅಲ್ಲಿಂದ ಕ್ಯಾಂಡಿಡೇಟ್ ಆಗ್ತಾರೆ, ನಮ್ಮ ಪಕ್ಷದಿಂದ ಇಂಥ ಜಾತಿಯವನಾದ್ರೆ ನಮಗೆ ಗೆಲ್ಲೋದಕ್ಕೆ ಚಾನ್ಸಸ್ ಇರುತ್ತೆ. ಆ ರೀತಿ ಪಕ್ಷನೇ ಒಂದು ಜಾತಿ ಮೇಲೆ ಒಂದು ಟಿಕೆಟ್ ಕೊಡುತ್ತೆ ಅಂದಮೇಲೆ
ಜನಗಳು ಕೂಡ ಅದೇ ರೀತಿ ರಿಯಾಕ್ಟ್ ಮಾಡ್ತಾರೆ ಮತ್ತು ಜನಗಳು ಓಟ್ ಹಾಕೋ ರೀತಿನೂ ಹಂಗೆ ಇರೋದ್ರಿಂದ ಅದು ಸ್ವಲ್ಪ ಇನ್ನೂ ಮತದಾರರಿಗೆ ಯಾವಾಗ ತಿಳುವಳಿಕೆ ಬರುತ್ತೆ ಅಲ್ಲಿವರೆಗೂ ಇದ್ದೇ ಇರುತ್ತೆ ಅನ್ಸುತ್ತೆ. ಒಂದು ಯೋಚನೆ ಬರುತ್ತೆ ಪುರಾಣಿಕ್ ಸರ್, ವೋಟಿಂಗ್ ಜಾಸ್ತಿ ಆಗಬೇಕು ಅಂದರೆ ಆ ವೋಟರ್ ಐ ಡಿ ಇದೆಯಲ್ಲ ಸರ್, ವೋಟ್ ಮಾಡಿಲ್ಲ ಅನ್ನೋದು ಅದನ್ನೇ ಕ್ಯಾನ್ಸಲ್ ಮಾಡಿಬಿಡೋದು, ಅಥವಾ ಅವ್ರ ಮನೆಗೇನೋ ಎಲೆಕ್ಟ್ರಿಕ್ ಸಪ್ಲೈ ಆಗ್ತಿರುತ್ತೆ ಅದನ್ನು ಬಂದ್ ಮಾಡಿಬಿಡೋದು, ವಾಟರ್ ಸಪ್ಲೈ ಸ್ಟಾಪ್ ಮಾಡಿಬಿಡ್ಬೋದು. ಈ ಥರದ್ದು ಏನಾದರೂ ಕಠಿಣ ಕ್ರಮಗಳನ್ನು ತೊಗೊಂಡ್ಬಿಟ್ರೆ ಏನಾದರೂ 100% ವೋಟಿಂಗ್ ಆಗುತ್ತಾ ಅಂತ ಕೆಲವು ಜನಸಾಮಾನ್ಯರು ಈ ಕಠಿಣ ಯೋಚನೆಗಳನ್ನು ಮಾಡ್ತಾರೆ ಸರ್. ವಿಲ್ ಇಟ್ ವರ್ಕೌಟ್ ಅಂತ? ಇದು ನೀವು ಮತದಾನವನ್ನ ಕಡ್ಡಾಯ ಮಾಡುವ ಒಂದು ಏನ್ ಪ್ರಯತ್ನ ಇದೆ ಅದು ಪ್ರಜಾಪ್ರಭುತ್ವದ ಒಂದು ವಿರೋಧ ಮನೋಭಾವನೆಯನ್ನು ತೋರಿಸುತ್ತೆ. ಯಾಕಂದ್ರೆ ನನ್ನ ವಾಲಂಟಿಯರ್ ಇದ್ರ ಮೇಲೆ ಮುಕ್ತ ಆಯ್ಕೆ ಆಧಾರದ ಮೇಲೆ ಸರ್ಕಾರ ನೀವು ಹೇಳೋದು ಕ್ವಾಂಟಿಫೈಯಿಂಗ್ ಪಾಯಿಂಟ್ ಆಫ್ ವ್ಯೂ ಓಕೆ, ಬಟ್ ಯು ಕಾಂಟ್ ಕಂಪೇರ್. ನೋಟ ಬಂದಿರೋದೇ ಆ ಕಾರಣದಿಂದ ಅದನ್ನೇ ಹೇಳಿದ್ದು. ಏನಂದ್ರೆ ನೋಟ ಬಂದಿರ್ತಕ್ಕಂಥದ್ದು ಬೇರೆ ಯಾವ ಅಭ್ಯರ್ಥಿಗೂ ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಅದು ವೇಸ್ಟ್. ಇದರಿಂದ ಇನ್ಸೆಂಟಿವ್ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ರೀತಿಯಲ್ಲಿ ಇನ್ಸೆಂಟಿವ್ಸ್ ಕೊಡೋ ರೀತಿಯಲ್ಲಿ ನಮ್ಮ ಧನುಷ್ ಹೇಳಿದಾಗೆ ಕೆಲವು ಇನ್ಸೆಂಟಿವ್ಸ್ ಕೊಡೋ ರೀತಿಯಲ್ಲಿ ಮಾಡಬಹುದು. ಆದ್ರೆ ಇನ್ಸೆಂಟಿವ್ಸ್ ತಗೊಂಡು ಅವ್ರು ಲಂಚ ತಗೊಂಡ್ತಕ್ಕಂಥ ಕಂಪಲ್ಸರಿ ವೋಟಿಂಗ್ ಅಂತಕ್ಕಂಥ ಸ್ಮಾಲ್ ಕಂಟ್ರೀಸ್ ಅನಿಸ್ತದೆ, ವಾಸ್ಟ್ ಕಂಟ್ರಿ ಇದು. ರೈಟ್ ಸರ್, ಅಗೇನ್ ನೆಟ್ವರ್ಕ್ ಪ್ರಾಬ್ಲಮ್ ಇದೆ ಸರ್. ಎನಿಹೌ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ಪ್ರೇಮಶ್ರೀ. 97 ಕೋಟಿ ಹೌದು ಸರ್, ಹೌದು ರೈಟ್ ಸರ್ ಗೊತ್ತಾಯ್ತು ಸರ್. ವೆರಿ ನೈಸ್. ಪ್ರೇಮಶ್ರೀ ಅವರು, ಮಂಜೇಗೌಡರು, ಧನುಷ್ ಅವರು, ಹಾಗೆಯೇ ಚಂಬಿ ಪುರಾಣಿಕ್ ಸರ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ ಧನ್ಯವಾದಗಳು. ಸೊ ನೋಡಿದ್ರಲ್ಲ ವೀಕ್ಷಕರೇ, ನಾಳೆ ಅದೇ ಪ್ರಜಾಪ್ರಭುತ್ವದ ಹಬ್ಬ ಅಂತ ಕರೆಸಿಕೊಳ್ಳುವಂಥ ಕರ್ನಾಟಕದ ಮೊದಲ ಹಂತದ ಲೋಕಸಭಾ ಚುನಾವಣೆ ನಡೆಯುತ್ತೆ. ದೇಶದ ಪ್ರಧಾನಿಯ ಆಯ್ಕೆಗೆ ಇದೊಂದು ಸೂಕ್ತವಾದಂತಹ ವ್ಯವಸ್ಥೆ ಮತ್ತು ಗುರುತರವಾದಂತಹ ಜವಾಬ್ದಾರಿ ಮತದಾರರ ಮೇಲೂ ಕೂಡ ಇರುತ್ತೆ. ಮತ್ತು ದೇಶದ ಪ್ರಮುಖ ನಿರ್ಣಯಗಳನ್ನು ತೆಗೆದುಕೊಳ್ಳುವಲ್ಲಿ ಸಂಸದರ ಪಾತ್ರ ಮಹತ್ವದ್ದು. ಹಾಗಾಗಿ ನಿಮ್ಮ ಪ್ರಜ್ಞಾವಂತಿಕೆಯಿಂದ ಪ್ರಜ್ಞಾವಂತ ಅಭ್ಯರ್ಥಿಗೆ ಮತವನ್ನು ಹಾಕಿ. ಇದೆಲ್ಲದರ ಜೊತೆಗೆ ನಿಮಗೇನೇ ತೊಡಕುಗಳಿರಬಹುದು, ಅಂದರೆ ಬಿಸಿಲಿನ ಸಮಸ್ಯೆ ಇರ್ಬೋದು, ಮತ್ತು ಹೊರಗೆ ಹೋಗಿ ಹೆಂಗಪ್ಪ ಓಟ್ ಹಾಕೋದು ಅನ್ನುವಂಥ ಸೋಮಾರಿ ಥರ ನಿಮ್ಮನ್ನು ಕಾಡ್ತಾ ಇರ್ಬೋದು. ಅದನ್ನು ನಾಳೆ ಒಂದು ದಿವಸ ಬದಿಗಿಟ್ಬಿಡೋಣ. ಜೊತೆಗೆ ಏನಾದರೂ ಗೊಂದಲಗಳಿರ್ಬೋದು, ವೋಟರ್ ಹೆಲ್ಪ್ಲೈನ್ ಅಂತ ಒಂದು ಆ್ಯಪ್ ಇದೆ, ಅದನ್ನು ನೀವು ಡೌನ್ಲೋಡ್ ಮಾಡ್ಕೊಂಡ್ರೆ ಯಾವ ಮತಗಟ್ಟೆ ನಿಮ್ಮ ಹೆಸರು ಅದು ಇದೆಯಾ ಇಲ್ವಾ ಅನ್ನುವಂಥ ಕ್ಲಾರಿಟಿಯನ್ನು ಡೆಫಿನೆಟ್ಲಿ ನಿಮ್ಮ ಮೊಬೈಲ್ನಲ್ಲೇ ಪಡ್ಕೊಂಡು ನಿಮ್ಮ ಟೈಮ್ನ ಮ್ಯಾಚ್ ಮಾಡಿಕೊಂಡು ಡೆಫಿನೆಟ್ಲಿ ಹೋಗಿ ವೋಟ್ ಮಾಡಬಹುದು. ಹಾಗಾಗಿ ನಿಮ್ಮ ಮತ ಅಥವಾ ಹಕ್ಕನ್ನು ಖಂಡಿತ ಚಲಾಯಿಸಿ. ನಿಮ್ಮ ಮತವನ್ನು ದಯವಿಟ್ಟು ಯಾರಿಗೂ ಮಾರಿಕೊಳ್ಳಬೇಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.